ಎರಡು ನುಡಿ ಮುಗಿದಿದೆ, ಮೂರನೇ ನುಡಿ ಚಾರವನ್ನು ನೋಡೋಣ. ತತ್ವಜ್ಞಾನಿಯಾದವನು ತರ್ಕ ಯಾಕೆ ಮಾಡಲಿಕ್ಕೆ ಹೋಗುವುದಿಲ್ಲ ಅನ್ನೋದು ಒಂದು ಅಭಿಪ್ರಾಯ. ಅಷ್ಟೇ ಅಲ್ಲದೆ ತತ್ವಜ್ಞಾನಿಯಾದವನು ಮಾತನಾಡುವುದೇ ಕಡಿಮೆ. ಯಾಕೆ ಅಂತ ಕೇಳಿದರೆ, ಉತ್ತಮ ಜಿಜ್ಞಾಸುಗಳು ಬಂದರೆ ಮಾತ್ರ ಒಂದೆರಡು ಮಾತುಗಳನ್ನು ಆಡಬಹುದು. ಈ ತರ್ಕ ಬುದ್ಧಿಯುಳ್ಳಂತಹ ಜನರೊಡನೆ ಅವನು ಎಂದೂ ಮಾತನಾಡಲಾರ ಅನ್ನುವುದನ್ನು ಎರಡು ಮಾತು ನೆನಪಿಟ್ಕೊಂಡು ಮುಂದೆ ಹೋಗೋಣ. ಏನಂತಾರೆ ಇವರು? ಅರಿಯದ ಮೂಢನ ಪರಿಯೊಳು ಇರ್ಪನು ನಿಜವರಿದ ಮಹಾಪುರುಷನು. ನಿಜವರಿದ ಮಹಾಪುರುಷನು. ನಿಜ ಅನ್ನುವುದು ಆತ್ಮತತ್ವ. ಶ್ರೀಮನ್ ನಿಜಗುಣರ ಅದು ರೂಢಿ ಬಂದಬಿಟ್ಟಿದೆ. ನಿಜ ಅನ್ನೋದು ಆತ್ಮತತ್ವ. ನಿನ್ನ ನಿಜವಿದನ ತಿಳಿ ಬೇರೆ ಅನ್ನದಲೇ ಮನುಜ, ಕೈವಲ್ಯ ಪದ್ಧತಿಯಲ್ಲಿ ನಿಜವೆನ್ನುವುದು ಆತ್ಮತತ್ವ. ಈ ಆತ್ಮತತ್ವವನ್ನು ತಿಳಿದ ಮಹಾನುಭಾವನು ಅಂದರೆ ಏನು? ಆ ಆತ್ಮತತ್ವವೇ ನಾನೆಂದು ನಿಶ್ಚಯ ಮಾಡಿರುವ ಮಹಾನುಭಾವನು. ನಿನ್ನೆಯ ಪ್ರವಚನದಲ್ಲಿ ಬಂದಿದೆ, ಅನುಭವಕ್ಕೆ ಮಾತ್ರ ವೇದ್ಯ. ಯಾವ ಪ್ರಮಾಣಾದಿಗಳಿಂದಲೂ ಆತ್ಮನನ್ನು ತಿಳಿಯಲಿಕ್ಕೆ ಬರುವುದಿಲ್ಲ. ಪ್ರತ್ಯಕ್ಷಾದಿ ಪ್ರಮಾಣಗಳು ದ್ವೈತವನ್ನು ನೇತಿಗಳೆಯುವುದಕ್ಕೆ, ಪ್ರಪಂಚವು ಮಿಥ್ಯಾ ಎಂದು ಹೇಳುವುದಕ್ಕೆ ಪ್ರತ್ಯಕ್ಷಾದಿ 6 ಪ್ರಮಾಣಗಳು ಇವೆಯಲ್ಲದೆ ಆತ್ಮತತ್ವವನ್ನು ತಿಳಿಸುವ ತಾಕತ್ತ ಪ್ರತ್ಯಕ್ಷಾದಿ ಪ್ರಮಾಣಾದಿಗಳಿಗೆ ಇಲ್ಲ. ಅದರಲ್ಲಿ ಶಬ್ದ ಪ್ರಮಾಣವೂ ಕೂಡ ಒಂದು. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ. ಶಬ್ದ ಪ್ರಮಾಣವು ಒಂದು ಅಂದಾಗ ಉಪನಿಷತ್ತುಗಳು ಕೂಡ ಅಲ್ಲಿ ಅಂತಃಪಾತಿ ಆದವು. ಉಪನಿಷತ್ತುಗಳಿಂದಲೇ ಆತ್ಮನನ್ನು ತಿಳಿಯಬೇಕು. ಇವೆಲ್ಲ ದ್ವಂದ್ವ ಅಂತ ಹೇಳಿದ್ದೀನಿ ನಾನು. ತಂ ತು ಔಪನಿಷದಂ ಪುರುಷಂ ಪೃಚ್ಛಾಮಿ ಉಪನಿಷದೈಕಗಮ್ಯತ್ವಾತ್. ಶಿಷ್ಯ ಕೇಳ್ತಾನೆ ಗುರುಗಳನ್ನು, ಗುರುದೇವರೇ, ಕೇವಲ ಉಪನಿಷತ್ತುಗಳಿಂದ ಮಾತ್ರ ಪ್ರತಿಪಾದಿಸುವುದಕ್ಕೆ ಯೋಗ್ಯವಾಗಿರುವ ಆತ್ಮತತ್ವವನ್ನು ನನಗೆ ತಿಳಿಸುವ ಕೃಪೆ ಮಾಡಿರಿ ಅಂತ ನಾವು. ಅದಕ್ಕಾಗಿ ಉಪನಿಷತ್ತುಗಳು ಆತ್ಮನನ್ನು ತಿಳಿಸುತ್ತವೆ ಎನ್ನುವಂಥ ಅಭಿಪ್ರಾಯ ಇಲ್ಲಿ ಮೂಡ್ತದೆ. ಸರ್ವೇ ವೇದಾಃ ಯತ್ಪದಮಾಮನಂತಿ ಸರ್ವಾಣಿ ತಪಾಂಸಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ. ಓಂ ಇತಿ ಏತದಕ್ಷರಂ ಅನ್ನುವುದು ಕಠೋಪನಿಷತ್ನಲ್ಲಿ ಬರುವಂಥ ಮಂತ್ರ. ಅಲ್ಲಿ ಏನು ಹೇಳ್ತಾರಂದ್ರೆ, ಎಲ್ಲ ವೇದಗಳು ಅಂದರೆ ಅಲ್ಲಿ ಉಪನಿಷತ್ತುಗಳು ಕೂಡ ಬಂದವು. ಆತ್ಮತತ್ವವನ್ನು ಅಂದರೆ ಯಾವುದನ್ನು ತಿಳಿಸುವುದರಲ್ಲಿ ಕೊನೆಗೊಳ್ಳುತ್ತವೆಯೋ ಅದುವೇ ಆತ್ಮತತ್ವ. ಅದನ್ನು ನಿನಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಓಂ ಇತಿ ಏತತ್ ಅಕ್ಷರಂ ಬ್ರಹ್ಮ. ಓಂ ಏತತ್ ಅಕ್ಷರಂ. ಅಕ್ಷರ ಅಂದರೆ ಲೋಕಾರೂಢಿ ಅಕ್ಷರವೂ ಹೌದು, ನಾಶವಾಗದೆ ಇರುವುದು ಅಕ್ಷರ. ಕ್ಷರತಿ ಇತಿ ನಾಶವಾಗುವುದು, ನ ಕ್ಷರತಿ ಇತಿ ಅಕ್ಷರ. ಯಾವುದು ನಾಶವಾಗುವುದಿಲ್ಲವೋ ಯಾವುದೇ ರೀತಿಯಿಂದ ಅದು ಅಕ್ಷರ. ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಅಂತೂ ಅಂದರ ಉಪನಿಷತ್ನಲ್ಲಿ. ಶಬ್ದ ಪ್ರಮಾಣದಿಂದ ತಿಳಿಸಲಿಕ್ಕೆ ಆಗೋದಿಲ್ಲ ಅನ್ನೋರು ನಾಮ, ಶಬ್ದ ಪ್ರಮಾಣದಿಂದ ತಿಳಿಸಲಿಕ್ಕೆ ಬರ್ತದೆ ಅನ್ನೋರು ನಾಮ. ಇದು ದ್ವಂದ್ವ ಅನ್ನಿಸ್ತದಿಲ್ಲ. ದ್ವಂದ್ವಕ್ಕೆ ಏನು ಪರಿಹಾರ ಅಂದರೆ, ಒಂದು ಸರ್ವಾತ್ಮಕ ಬೋಧೆ, ಇನ್ನೊಂದು ನೇತ್ಯಾತ್ಮಕ ಬೋಧೆ. ಬೋಧೆ ಅಂದರೆ ಹೇಳುವತನ, ಜ್ಞಾನ. ಒಂದು ಸರ್ವಾತ್ಮಕ, ಇನ್ನೊಂದು ನೇತ್ಯಾತ್ಮಕ. ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಸರ್ವಾತ್ಮಕ ಹೇಳ್ತದೆ. ನೇಹ ನಾನಾಸ್ತಿ ಕಿಂಚನ, ಇದು ನೇತ್ಯಾತ್ಮಕ ಹೇಳ್ತದೆ. ಕಿಂಚನ ನಾನಾ ನ ಅಸ್ತಿ. ಆತ್ಮತತ್ವವನ್ನು ನುಡಿದು ಯಾವುದೂ ಇಲ್ಲವೇ ಇಲ್ಲ, ಇದು ನೇತ್ಯಾತ್ಮಕ. ಇದು ಆತ್ಮ ಅಲ್ಲ, ಇದು ಆತ್ಮ ಅಲ್ಲ, ಇದು ಆತ್ಮ ಅಲ್ಲ ಅಂತ ಹೇಳ್ಕೊಂಡು ಹೋಗ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಆತ್ಮ, ಇದು ಆತ್ಮ, ಇದು ಆತ್ಮ ಅಂತ ಹೇಳ್ತದೆ.
ಸಂದರ್ಭ ಅಂದ ಮೇಲೆ ಅದನ್ನು ವಿವರಣೆ ಮಾಡ್ತೇನೆ. ಇದು ಆತ್ಮ ಅಂದಾಗ ಸೋಪಾಧಿಕವಾಗಿರುವಂತಹ ಆತ್ಮ ಈ ಜಗತ್ತಿಗೆ ಕಾರಣ. ಎಂಥ ಆತ್ಮ? ಮಾಯಾ ಉಪಾಧಿಯಿಂದ ಕೂಡಿಕೊಂಡಿರುವ ಆತ್ಮ ಈ ಜಗತ್ತಿಗೆ ಕಾರಣ. ನಿರ್ಗುಣ ನಿರಾಕಾರವಾದ ಬ್ರಹ್ಮ ಈ ಜಗತ್ತಿಗೆ ಕಾರಣವೂ ಅಲ್ಲ, ಯಾವುದರ ಕಾರ್ಯವೂ ಅಲ್ಲ. ಆದರೆ ಮಾಯಾ ಉಪಾಧಿಯಿಂದ ಕೂಡಿಕೊಂಡಿರುವ ಬ್ರಹ್ಮ ಜಗದಾಕಾರದಲ್ಲಿ ತೋರುತ್ತಿದೆ. ಇದು ವಿವರ್ತವಾದ ಗೊತ್ತಾಗೈತಿ, ಮೊದಲು ಹೇಳಾಗೈತಿ. ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳದೆ ಇನ್ನೊಂದರಂತೆ ತೋರುವುದು ವಿವರ್ತ. ಇಲ್ಲಿ ಸಗುಣ ಬ್ರಹ್ಮ ಜಗದ ಆಕಾರದಲ್ಲಿ ತೋರುತ್ತಿದೆ. ಈ ಜಗತ್ತು ಬ್ರಹ್ಮಜ್ಞಾನ ಆಗುವವರೆಗೆ ವ್ಯಾವಹಾರಿಕ ಸತ್ತ ಉಳ್ಳದ್ದು, ಬ್ರಹ್ಮಜ್ಞಾನ ಆದ ಮೇಲೆ ಪ್ರಾತಿಭಾಷಕ ಸತ್ತ ಉಳ್ಳದ್ದು. ತತ್ವಜ್ಞಾನಿ ಆಗ್ತಾನವ, ಆಗ ಪ್ರಾತಿಭಾಷಕ ಸತ್ತ. ಈಗ ಸಾಧಕರಿಗೆ ಹೇಳಬೇಕಾಗೈತಿ, ಈ ಜಗತ್ತಿಗೆ ಯಾವುದು ಕಾರಣ? ಮಾಯಾ ಉಪಾಧಿಯಿಂದ ಕೂಡಿಕೊಂಡಿರುವ ಬ್ರಹ್ಮವು ಕಾರಣ. ಸರ್ವಾತ್ಮಕ, ಇದು ಸರ್ವಾತ್ಮಕ ಹೇಳಕ್ಕೆ ಹೊರಟಿದೆ. ಕಾರ್ಯವನ್ನು ಕಾರಣದ ದೃಷ್ಟಿಯಿಂದ ನೋಡು. ಕಾರ್ಯವನ್ನು ಕಾರಣದ ದೃಷ್ಟಿಯಿಂದ ನೋಡು. ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದೀನಿ ಮೊದಲ, ಇನ್ನೊಮ್ಮೆ ಅದೇ ದೃಷ್ಟಾಂತ ನೆನಪು ಮಾಡ್ತೇನೆ. ಒಬ್ಬ ಮಹಾತ್ಮ ಒಬ್ಬ ಬಡವನ ಮನೆಗೆ ಬಂದನವ. ಶುಚಿವಂತರಾದ ಶ್ರೀಮಂತರ ಸಂಖ್ಯೆ ಕಡಿಮೆ. ಗೀತೆಯಲ್ಲಿ ಹೇಳ್ಯಾನ ಭಗವಂತ, ಶುಚಿವಂತರಾದ ಶ್ರೀಮಂತರು ಇರುತ್ತಾರೆ ಅಂತ ಹೇಳ್ಯಾನ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟ ಅಭಿಜಾಯತೆ ಎನ್ನುವಲ್ಲಿ ಹೇಳ್ಯಾನ. ಆದರೆ ಬಡತನದಲ್ಲಿ ಏನಿದೆ ಅಂದರೆ ಒಂಥರ ದೃಢವಾದ ಭಕ್ತಿ ಇದೆ. ಬಡತನದಲ್ಲಿ ದೃಢವಾದ ಭಕ್ತಿ ಇದೆ. ಅಂತಹ ಬಡವನ ಮನೆಗೆ ಒಬ್ಬ ಮಹಾತ್ಮ ಬಂದಾನ. ಅದು ಚಳಿಗಾಲದ ಸಮಯ. ಏನು? ಚಳಿಗಾಲದ ಸಮಯ. ಬಡವ ಅಂತ ಹೇಳಿದ್ದೇನೆ ಮೊದಲೇ. ಬಹಳಷ್ಟು ಹಾಸಿಗೆ ಹೊದಿಕೆ ಇಲ್ಲದೆ ಇರುವಂತಹ ಬಡತನದ ಜೀವನ ಅವನು. ಮಹಾತ್ಮರು ಬಂದಾರ ಅಂದಮೇಲೆ ಇದ್ದುದರಲ್ಲಿ ಊಟ ಮಾಡಿಸ್ತಾ, ಸಾಯಂಕಾಲ ಬಂದಾರ ಊಟ ಮಾಡಿಸ್ತಾ, ಮಲಗಲಿಕ್ಕೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ. ಹೋಗುವ ಸಂದರ್ಭದಲ್ಲಿ ಈ ಮಹಾತ್ಮ ಎಂತಮ್ಮ ಅಂತ ಕೇಳಿದರೆ ಊಟದಷ್ಟೇ ಕರೆ, ಮತ್ತೊಂದು ಹೆಗಲ ಮ್ಯಾಗಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಇಂಥ ಮಹಾತ್ಮ ಇವ, ಹಚ್ಕೊಳ್ಳಿಕ್ಕೆ ಏನೂ ಇಲ್ಲರಿಪ್ಪ, ಹ್ಯಾಂಗೆ ಮಾಡೋದು ಅಂದ. ನಾವು ರಾತ್ರಿ ಸಮಯ, ಹೊತ್ತುಕೊಳ್ಳಿಕ್ಕೆ ಏನೂ ಇಲ್ಲ, ನಿನ್ನ ದೋತ್ರ ಇದ್ರು ಕೊಡು ಅಂದಾರ ಇವರು. ದೋತ್ರ ನಾವು ಉಡೋದಿಲ್ಲ, ನಾವು ಪೈಜಾಮ ಹಾಕ್ತಿದ್ದ. ಇದು ಒಂದು ಕಡೆ ನಡೆದ ಘಟನೆ. ಪೈಜಾಮ ಹಾಕ್ತಿದ್ದ, ದೋತ್ರ ನಾವು ಉಡೋದಿಲ್ಲ. ಹೋಗಲಿ, ನೀನು ಹೆಂಡತಿ ಸೀರೆ ಯಾರ ತಗೋ ಹೋಗೋನು ಅಂದ. ಸೀರೆ ಹೆಂಗೆ ಕೊಡೋದ್ರಿಪ್ಪ ನಿಮಗೆ ಅಂತ ಅವ ಅಂದ. ಅವಾಗ ಹೇಳ್ತಾನ ಮಹಾತ್ಮ, ನೂಲಿನ ದೃಷ್ಟಿಯಿಂದ ನೋಡಿದಾಗ ಸೀರೆ ಯಾವುದೋ ದೋತ್ರ ಯಾವುದೋ ಹುಚ್ಚ, ತಗೋ, ಅದನ್ನು ಹೊಚ್ಕೊಂಡ್ರು ಚಳಿ ಹೊಕ್ಕತಿ, ಇದನ್ನು ಹೊತ್ಕೊಂಡ್ರು ಚಳಿ ಹೊಕ್ಕತಿ. ದೃಷ್ಟಾಂತ ಮೊದಲು ಒಮ್ಮೆ ಹೇಳಿದ್ನಿ, ಈಗೂ ಒಮ್ಮೆ ಹೇಳ್ತೇನೆ. ಯಾಕಂತ ಕೇಳಿದ್ರೆ ಸರ್ವಾತ್ಮಕ ಹೇಳಕ್ಕೆ ಹೊರಟಿದ್ದೇನೆ, ಮತ್ತೇನಿಲ್ಲ. ಹೇಳಿದ್ದೆ ಹೇಳೋದು, ಶಾಸ್ತ್ರದಲ್ಲಿ ಹೇಳಿದ್ದೆ ಹೇಳೋದು, ಕೇಳಿದ್ದೆ ಕೇಳೋದು, ಹೊಂದಾಣಿಕೆ ಆಗಬೇಕು. ಶಾಸ್ತ್ರಕ್ಕೂ ಹೇಳುವುದಕ್ಕೂ ಹೊಂದಾಣಿಕೆ ಆಗಬೇಕು. ಇಲ್ಲಿ ಕಾರಣದ ದೃಷ್ಟಿಯಿಂದ ನೋಡಿದಾಗ ನೂಲಷ್ಟೇ ಇದೆ, ಅಲ್ಲಿ ಸೀರೆನೂ ಇಲ್ಲ, ದೋತ್ರನೂ ಇಲ್ಲ, ಏನೂ ಇಲ್ಲ. ಇರೋದು ಯಾವುದು? ಕಾರಣ ಒಂದೇ, ನೂಲು. ಹಾಗೆ ಕಾರಣದ ದೃಷ್ಟಿಯಿಂದ ನೋಡಿದಾಗ ಇಡೀ ಜಗತ್ತೆಲ್ಲ ಆತ್ಮ. ಇಲ್ಲಿ ಯಾವುದು ಭೇದವಾದದ್ದು, ಕೇವಲ ವಿವರ್ತ ತೋರ್ತದಷ್ಟೇ, ಆದರೆ ಅದಕ್ಕೆ ಇರುವಿಕೆ ಇಲ್ಲ. ಇದು ಸರ್ವಾತ್ಮಕ ಭಾವನೆ. ಆದರೆ ಕಾರ್ಯದಲ್ಲಿ ಇದನ್ನು ಬಳಸಬೇಡ್ರಿ. ಕಾರಣದಲ್ಲಿ ಸರ್ವಾತ್ಮಕ ನೋಡ್ರಿ. ಕಾರ್ಯದಲ್ಲಿ ಬಳಸಿದರೆ ಅಪರಾಧಕತಿ. ಕಾರ್ಯದಲ್ಲಿ ಅಂದರೆ ಜಗತ್ತಿನಲ್ಲಿ ಬಳಸಿದರೆ ಅಪರಾಧ ಆಗ್ತದೆ. ಕಾರಣದಲ್ಲಿ ಬಳಸ್ರಿ, ಎಲ್ಲ ಕಾರಣ ಒಂದೇ, ಆತ್ಮತತ್ವ. ಎಲ್ಲಿ ಹೋಗ್ಬೇಕು? ಕಾರಣ, ಮೂಲ ಕಾರಣ ಆತ್ಮತತ್ವಕ್ಕೆ ಹೋಗ್ಬೇಕು ನಾವು. ಬಂಗಾರದ ಅಂಗಡಿ ದೃಷ್ಟಾಂತಂತೂ ಗೊತ್ತಿದೆ. ಎಲ್ಲಿರೋದು ಬಂಗಾರ, ಆಭರಣಗಳು ಅನೇಕ ರೀತಿಯಾಗಿ ಕಂಡರೂ ಕೂಡ ಇರುವುದು ಯಾವುದು? ಬಂಗಾರ.
ತೋರುವುದು ಯಾವುದು? ಆಭರಣ. ಆಭರಣ ಇಲ್ಲ ಇಲ್ಲಿ. ಅವ ಆಭರಣ ತೂಕ ಮಾಡ್ತಾನೇಣ, ಬಂಗಾರ ತೂಕ ಮಾಡ್ತಾನವ, ನಿಮಗೆ ಕೊಡವ. ಗೊತ್ತಾಯ್ತಲ್ಲ. ಇದು ಸರ್ವಾತ್ಮಕ. ಕೇವಲ ಆತ್ಮತತ್ವ ಒಂದೇ ಇದೆ. ಇನ್ನು ಒಂದು ವೇಳೆ ನೀವು ಕಾರ್ಯರೂಪ ಜಗತ್ತಿನಲ್ಲಿ ಅಭೇದವನ್ನು ಮಾಡಕ್ಕೆ ಹೋದ್ರೆ ಅಂದ್ರೆ ತಾಯಿ ಯಾರು, ಹೆಂಡತಿ ಯಾರು? ಇಬ್ಬರು ಹೆಣ್ಮಕ್ಳ. ಯಾರಿಗೆ ತಾಯಿ ಅನ್ಬೇಕು, ಯಾರಿಗೆ ಹೆಂಡತಿ ಅನ್ಬೇಕು? ಅಪರಾಧ ಆಕೈತಿ. ಕಾರ್ಯದಲ್ಲಿ ಅಭೇದವನ್ನು ಬೆರೆಸಿದ್ರಿ, ಅಪರಾಧ ಆಕೈತಿ. ಕಾರಣ ದೃಷ್ಟಿಯಿಂದ ನೋಡ್ರಿ ಎಲ್ಲ ಒಂದೇ ಇದೆ. ಇದು ಸರ್ವಾತ್ಮಕ, ಒಂದು ನೈತ್ಯಾತ್ಮಕ, ಎರಡು. ಈ ಸರ್ವಾತ್ಮಕ ನೈತ್ಯಾತ್ಮಕವಾಗಿರುವಂತಹ ಆತ್ಮತತ್ವ ಒಬ್ಬ ತತ್ವಜ್ಞಾನಿಗೆ ಆದಾಗ ಅವ ಹೆಂಗೆ ತಿಳಿದ ಅಂದ್ರೆ ಶಬ್ದ ಪ್ರಮಾಣದಿಂದಲೂ ತಿಳಿದಿಲ್ಲ. ಈ ಶಬ್ದ ಪ್ರಮಾಣ ಏನು ಮಾಡ್ತದೆ, ನೈತ್ಯಾತ್ಮಕ ದೃಷ್ಟಿಯಿಂದ ಜಗತ್ತನ್ನು ನೀತಿಗಳೆಯುತ್ತಾ, ಸರ್ವಾತ್ಮಕ ದೃಷ್ಟಿಯಿಂದ ಕಾರಣವನ್ನಷ್ಟೇ ಹೇಳ್ತದೆ, ಕಾರಣ ಸತ್ಯ ಅಂತ. ಅದುವೇ ನಾನು ಅಂತ ತಿಳ್ಕೋಬೇಕು. ಒಂದು ತಮಾಷೆ ಮಾಡಿದ್ನಿ. ಏನು ತಮಾಷೆ ಮಾಡಿದ್ನಿ ಅಂತ ಕೇಳಿದ್ರೆ, ಗುರು ಹೇಗೆ ಹೇಳ್ತಾನ ಅದಕ್ಕೊಂದಿಟ್ಟು ವಿರುದ್ಧವಾಗಿ ತಿಳ್ಕೊಬೇಕಾಗ್ತೈತಿ. ಆಮೇಲೆ ಇದೇನು ಗುರು ಹೇಳಿದಂಗೆ ತಿಳ್ಕೊಬೇಕಂತೀರಿ, ಈ ಶಾಸ್ತ್ರಕಾರ ಹೇಳ್ತಾರೆ ಗುರು ಹೇಳಿದ್ದಕ್ಕೆ ಸ್ವಲ್ಪ ವಿರುದ್ಧವಾಗಿ ತಿಳ್ಕೊಬೇಕಂತ ನೀವು ಹೇಳಕತ್ತೀರಲ್ಲ ಅಂತ ಏನಾರ ಸಂಶಯ ಬಂದಿತ್ತು. ಪರಿಹಾರ ನೋಡೋಣಲ್ಲ. ಗುರುಗಳು ಏನು ಹೇಳಿದರು ಕೊನೆಗೆ? ತತ್ ತ್ವಂ ಅಸಿ. ಅಲ್ಲಿಗೆ ಬಂದ್ಬಿಡೋನು ಈಗ. ಕೋ ಅಹಂ ಅಂತ ಕೇಳಿದ್ದ, ತತ್ ತ್ವಂ ಅಸಿ ಅಂತ ಗುರುಗಳು ಹೇಳಿದರು. ನೀನೇ ಆ ಪರಬ್ರಹ್ಮವು ಆಗಿರುವಿ ಅಂದರು. ನೀನೇ ಆ ಪರಬ್ರಹ್ಮವು ಆಗಿರುವಿ ಅಂತ ನೀವು ತಿಳ್ಕೊಂಡ್ರೆ ಏನಾಕತಿ? ತತ್ವಜ್ಞಾನ ಆಕತಿ. ತ್ವಂ ಶಬ್ದಕ್ಕೆ ಏನರ್ಥ? ನೀನು. ನೀನು ಆ ಪರಬ್ರಹ್ಮ ಅಂತ ಹೇಳಿದರು. ನೀನು ಆ ಪರಬ್ರಹ್ಮ ಅಂತ ಶಿಷ್ಯ ತಿಳ್ಕೊಂಡಂತ. ಈ ಪೂಜಾ ಮಾಡೋ ಸ್ವಾಮಿಗಳು ಅಷ್ಟು ಮಂದಿ ಇರ್ತಾರೆ. ಪೂಜಾ ಮಾಡೋ ಸ್ವಾಮಿಗಳು ಒಬ್ಬ ಸ್ವಾಮಿಗಳಿಗೆ ಬೆನ್ನ ಹೇಳಿದ್ರು. ಅವನ ಶಿಷ್ಯ ಯಾವುದೋ ಊರಿಗೆ ಹೋಗಿದ್ದ. ಆ ಪೂಜಾ ಪರಿಕರ ಎಲ್ಲ ಹೊತ್ಕೊಳ್ಳೋಕೆ ಒಬ್ಬ ಶಿಷ್ಯ ಬೇಕು. ದೊಡ್ಡ ದೊಡ್ಡ ಸ್ವಾಮಿಗಳು ಪೂಜಾ ಮಾಡೋದು ನೋಡಿರ್ಬೋದು, ಮಾಧ್ಯಮ ವಿಸ್ತಾರ ಆಗಿದೆ. ಅಲ್ಲಿ ಎಷ್ಟೆಷ್ಟು ವಸ್ತುಗಳನ್ನ ಹರಿದಿರ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ. ಯಾರ್ದು ಹೆಸರದು ಹೇಳೋದೇನು ನನಗೇನು ಕೆಲಸ ಇಲ್ಲ. ಒಬ್ಬ ಶಿಷ್ಯ ಬೇಕಾಗಿತ್ತು. ಒಬ್ಬ ಹುಡುಗನ ಹಿಡ್ಕೊಂಡ. ನೋಡೋ ಪೂಜಾ ಐತಿ, ನನ್ನ ಕೂಡ ಪೂಜಾಕ್ಕೆ ಬಾ, ಪ್ರಸಾದ ಸಿಗ್ತದೆ, ದಕ್ಷಿಣ ಸಿಗ್ತದೆ, ಬಾ ಅಂದ. ನನಗೆ ಪೂಜಾ ಮಾಡೋದು ಗೊತ್ತಿಲ್ಲ, ನಾವು ಅಲ್ಲಿ ಅಂತ ಹುಡುಗಂತು. ನಾ ಮಾಡಿದಂಗೆ ಮಾಡ, ನೀ ಏನೂ ಮಾಡೋಕ್ಕೆ ಹೋಗಬೇಡ. ಆಯಿತು. ಆ ಹುಡುಗ ಕೊಳ್ಳಾಕ ಒಂದು ಲಿಂಗ ಕಟ್ಟಿದ, ಕರ್ಕೊಂಡ ಪಾದ ಪೂಜಾಕ್ಕೆ ಎದುರ ಬದ್ರ ಕುಂತರು. ಮೊದಲು ಗುರು ಶಿಷ್ಯರು ಪೂಜೆ ಮಾಡಬೇಕು, ಎದುರ ಬದ್ರ ಕುಂತರು. ನಾ ಮಾಡಿದಂಗೆ ಮಾಡು ಅಂದಿದ್ದ. ಆಯಿತು. ಕರಡಿಗೆ ತೆಗೆದ, ಲಿಂಗ ತೆಗೆದ, ಅಭಿಷೇಕ ಮಾಡಿದ. ಅವ ವಿಭೂತಿ ಹೆಚ್ಚಿದ, ಇವನು ವಿಭೂತಿ ಹೆಚ್ಚಿದ. ಅಂತೂ ಎಲ್ಲಿವರೆಗೆ ಪತ್ರ ಪುಷ್ಪ ಎಲ್ಲ ಮುಗಿಸೋನು. ಆ ಶಬ್ದ ಭಾಳ ಹೇಳಿ ಹಾಳು ಮಾಡೋದು ಬೇಡ. ಕೊನೆಗೆ ಗಂಟೆ ಒಂದೇ ಇತ್ತು. ಗಂಟೆ ತೊಗೊಂಡು ಬಾರಿಸ್ದ. ಆ ಹುಡುಗನು ಗಂಟೆ ತೊಗೊಂಡು ಬಾರಿಸ್ತಾ ಅಂತ ಈ ಸಂದರ್ಭ ಬಂದದ್ದು, ಬಾರಿಸುವ ಸಂದರ್ಭ ಬಂದದ್ದು. ಆದರೆ ಏನಾಗಿತ್ತು, ಉಳಿದ ಸಲಕರಣೆ ಎಲ್ಲ ಸಿಕ್ಕುವು ಸ್ವಾಮಿಗಳಿಗೆ. ಆ ಗಂಟೆ ಸ್ವಲ್ಪ ದೂರ ಇತ್ತು. ಕೈ ಮಾಡಿದ, ಕೊಡುವಂತ ಕೈ ಮಾಡಿದ. ಹುಡುಗನು ಕೊಡುವಂತ ಕೈ ಮಾಡಿ. ಗಂಟೆ ಅಂತ ಸ್ವಾಮಿಗಳ ಕಡೆ ಬಂತೇನೆ? ಬರಲಿಲ್ಲ. ಸ್ವಾಮಿಗಳಿಗೆ ಸಿಟ್ಟು ಬಂತು. ಸ್ವಲ್ಪ ಅಂಬೆಗಾಲು ಊರು ಗಂಟೆ ತೊಗೊಂಡ್ರು, ಗಂಟೆ ಬಾರಿಸಿದ್ರು. ಮತ್ತು ಅಲ್ಲಿ ಇಟ್ಟರು. ಅವನು ಅಂಬೆಗಾಲು ಊರು ಗಂಟೆ ತೊಗೊಂಡ. ನಾ ಮಾಡ್ದಂಗೆ ಇವ್ರು ಸಿಟ್ಟು ಬಂತು. ಒಂದು ಏನೋ ಪಕ್ಕದಾಗಿದ್ದು ಸಮ್ಮ ತೊಗೊಂಡು ಹೋಗಿದ್ರು. ಅವು ಇವಂಗೆ ಹೋಗ್ತದೆ. ಇದು ತಮಾಷೆಯಾಗಿ ಕಾಣ್ತದೆ. ಸುಮ್ಮನೆ ಸ್ವಲ್ಪ ನಗರಿ ಅಂತ ಮಾಡಿದ್ದೇನೆ, ಮತ್ತೇನಿಲ್ಲ. ಇಲ್ಲಿ ನೀನು ಪರಬ್ರಹ್ಮ ಇದ್ದೆ ಅಂತ ಗುರುಗಳು ಹೇಳಿದಾಗ ಶಿಷ್ಯ ನೀನು ಪರಬ್ರಹ್ಮ ಇದ್ದೆ ಅಂತ ತಿಳ್ಕೊಂಡ್ರೆ ಏನಾಕೈತಿ? ಪೂಜೆ ಹಾಳಾದಂಗೆ ಆಕೈತಿ, ಮತ್ತೇನಾಕೈತಿ? ಅವಾಗ ನಾನು ಪರಬ್ರಹ್ಮ ಅಂತ ತಿಳ್ಕೊಬೇಕು. ಗುರುಗಳು ಏನು ಹೇಳಿದರು? ನೀನು ಪರಬ್ರಹ್ಮ. ಶಬ್ದ ಶಕ್ತಿ ವೃತ್ತಿಯಿಂದ ನೋಡಿಗಿಡೀರಿ. ಶಕ್ತಿ ವೃತ್ತಿಯಿಂದ ನೋಡ್ರೆ ಅಪರಾಧ ಆಕೈತಿ.
ನಾನು ಪರಬ್ರಹ್ಮ ಅಂತ ತಿಳ್ಕೊಬೇಕವಲ್ಲ ಅಲ್ಲವ. ಹಂಗಾರೆ ಗುರುಗಳು ಹೇಳಿದ್ದಕ್ಕೆ ಸ್ವಲ್ಪ ವಿರುದ್ಧವಾಗಿ ತಿಳ್ಕೊಬೇಕಂದದ್ದು ಯಾತಕ್ಕೆ ಅಂತ ಕೇಳಿದರೆ, ಅನುಭವಕ್ಕೆ ಮಾತ್ರ ವೇದ್ಯ ಅನ್ನಕ್ಕಿದು. ಈ ದೃಷ್ಟಾಂತ ಯಾಕೆ ಮಾಡಿದೇನೆಂದ್ರೆ, ಅನುಭವಕ್ಕೆ ಮಾತ್ರ ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ನೆನಕು. ಗುರುಗಳು ಹೇಳಿದ ಮಾತ್ರಕ್ಕಾಗುವುದಿಲ್ಲ. ನೀನು ಪರಬ್ರಹ್ಮ ಅಂತ ಗುರುಗಳು ಹೇಳಿದರು, ಇವಾಗ ಅನುಭವ ಬರಬೇಕಲ್ಲ. ನಾನು ಪರಬ್ರಹ್ಮ ಅನ್ನುವ ಅನುಭವ ಬರಬೇಕಾದ್ರೆ ಇಲ್ಲಿ ಏನು ಪ್ರಮಾಣ? ಅನುಭವವೇ ಪ್ರಮಾಣ. ಗುರುವಾಕ್ಯ ಪ್ರಮಾಣ ಅಲ್ಲ. ಮತ್ತು ಗುರುವಾಕ್ಯ ಪ್ರಮಾಣ ಅಂದರೆ ಟಿ ವಿ ಮುಖಾಂತರ ಕೇಳ್ತಾ ಇದ್ದೇವೆ. ಅವ್ರು ಹೇಳ್ತಾ ಇರ್ತಾರೆ ನೇನೇ ಪರಬ್ರಹ್ಮ ಅಂತ, ನಾವು ಕೇಳ್ತಾ ಕುಂತಿದ್ದೇವೆ. ಅಕ್ಕೇವೇನು ಪರಬ್ರಹ್ಮ? ಆಗೋದಿಲ್ಲ. ಮತ್ತು ಆಗೋದು ಯಾವಾಗ? ತಿಳ್ಸಾಕಿದು ಆಗೋದು ಯಾವಾಗ? ತನ್ನ ಅನುಭವಕ್ಕೆ ವೇದ್ಯ ಆದಾಗ ಮಾತ್ರ ನಾನು ಪರಬ್ರಹ್ಮ ಅನ್ನುವುದು ನಿಶ್ಚಯ ಜ್ಞಾನ. ಅದಕ್ಕಾಗಿ ಇಲ್ಲಿ ಜಗತ್ತು ನೇತ್ಯಾತ್ಮಕವೂ ಹೌದು, ಸರ್ವಾತ್ಮಕವೂ ಹೌದು. ಪರಂತು ನೇತ್ಯಾತ್ಮಕ ಶಬ್ದದಿಂದ ಇದು ಅಲ್ಲ ಇದು ಅಲ್ಲ ನಿನ್ನ ಸ್ವರೂಪ ಅಂತ ಹೇಳ್ತಾ ಹೋಗ್ತದೆ. ಸರ್ವಾತ್ಮಕ ಇದು ಬ್ರಹ್ಮವೇ ಅಂತ ಹೇಳ್ತಾ ಹೋಗ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ. ಎರಡು ರೀತಿಯಿಂದಲೂ ವಿಚಾರ ಮಾಡಿದಾಗ ಆತ್ಮತತ್ವವಲ್ಲದ್ದನ್ನು ನೀತಿಗಳೆಯುವುದೇ ಇಲ್ಲಿ ಮುಖ್ಯ ಅನ್ನಿಸ್ತದೆ. ಇನ್ನೊಂದು ದೃಷ್ಟಿ ಏನು? ಸರ್ವಾತ್ಮಕ ಅಂದಾಗ ಇದು ಬ್ರಹ್ಮ ಇದು ಬ್ರಹ್ಮ ಕಾರಣದ ದೃಷ್ಟಿಯಿಂದ ನೋಡು. ಛಾಂದೋಗ್ಯದಲ್ಲಿ ಬರ್ತಾರೆ ಇದನ್ನು, ನಾನು ಹೇಳ್ತೇನೆ ಅಂತಲ್ಲ. ಇದರ ಅರ್ಥ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರೆದ್ದಾರೆ. ಕಾರಣಂ ಅನ್ವೇಷಯ, ಕಾರಣವನ್ನು ಹುಡುಕು. ಭೂಮಿಗೆ ನೀರು ಕಾರಣ, ನೀರಿಗೆ ಬೆಂಕಿ ಕಾರಣ. ಅಲ್ಲಿ ಮೂಲಭೂತ ಹೇಳ್ಯಾರ ಛಾಂದೋಗ್ಯದಲ್ಲಿ. ಪೂರ್ವ ಪಕ್ಷಿ ಕೇಳಿದ, ಒಂದು ಕಡೆ 3 ಭೂತ ಹೇಳ್ತೀರಿ, ಒಂದು ಕಡೆ 5 ಭೂತ ಹೇಳ್ತೀರಿ. ಭೂತ ಅಂದ್ರೆ ದೆವ್ವ ಅಲ್ಲ, ಮಹಾಭೂತಗಳು. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ. ತೈತ್ತಿರೀಯ ಉಪನಿಷತ್ನಲ್ಲಿ 5 ಹೇಳಿದ್ದಾರೆ, ಛಾಂದೋಗ್ಯದಲ್ಲಿ 3 ಹೇಳ್ಯಾರ. ಪೂರ್ವ ಪಕ್ಷಿ ಅಂದ, ನಿಮಗೆ ಹೇಳುವುದರಲ್ಲಿ ಒಂದು ಕಡೆ 3 ಭೂತ ಹೇಳಿದಿರಿ, ಒಂದು ಕಡೆ 5 ಹೇಳಿದ್ದೀರಿ, ಆದುದರಿಂದ ನಿಮ್ಮ ಶಾಸ್ತ್ರ ಸರಿ ಅಲ್ಲ. ನಾವು 3 ಭೂತ 5 ಭೂತ ಯಾತಕ್ಕೆ ಹೇಳಿದ್ದು ಅಂದರೆ ಜಗದುತ್ಪತ್ತಿಗೆ ಹೇಳಿದ್ದು. ತಮ್ಮ, ನಾವು ಜಗತ್ತು ಸತ್ಯ ಅಂತ ಹೇಳಕ್ಕೆ ಹೊಂಟವ್ರಲ್ಲ. 3 ಭೂತ ಇರಲಿ 5 ಭೂತ ಇರಲಿ, ಅವು ಕಾರಣ, ಜಗತ್ತು ಕಾರ್ಯ ಅಂತ ಹೇಳಕ್ಕೆ ಹೊರಟವ್ರಷ್ಟೇ. ನಿನಗೆ 5 ಭೂತಗಳು ಬೇಕಂದ್ರೆ ಆ ಉಪನಿಷತ್ನಲ್ಲಿ ಏನು ತೈತ್ತಿರೀಯ ಉಪನಿಷತ್ನಲ್ಲಿ ಹೇಳಿದ್ದಾರೆ, ಇದ್ರಾಗ ಸೇರಿಸುವ. ಯಾರು ಬೇಡಂತಾರು? ಜಗತ್ತು ಇದೆ ಎಂದು ಹೇಳುವ ಬುದ್ಧಿಯಿಂದ ಹೊರಟಿಲ್ಲ ನಾವು. ಈ ಜಗತ್ತು ಇಲ್ಲ ಅಂತ ಹೇಳುವ ಬುದ್ಧಿಯಿಂದ ಈ ಮಾತುಗಳನ್ನು ಹೇಳಕ್ಕೆ ಹೊರಟಿದ್ದೇವೆ. ಜಗತ್ತು ಇಲ್ಲ ಅನ್ನುವ ಬುದ್ಧಿಯಿಂದ ಹೇಳಕ್ಕೆ ಹೊರಟ್ರಿ ಅಂದರೆ ಶಿಷ್ಯ ಜಗತ್ತು ಇದೆ ಅಂತ ತಿಳ್ಕೊಂಡ, ಅದು ಇಲ್ಲ ಅಂತ ಅವನ ಬುದ್ಧಿಗೆ ತಂದು ಕೊಡಬೇಕಾಗೈತಿ, ಅದಕ್ಕೆ ಹೇಳಕ್ಕೆ ಹೊಂಟೀವಿ. ಇದು ಉತ್ತರ, ಮತ್ತೇನಲ್ಲ. ಈಗ ಪ್ರಕೃತದಲ್ಲಿ ತತ್ವಜ್ಞಾನಿ ತನ್ನ ಅನುಭವದಿಂದ ತನ್ನ ಸ್ವರೂಪವನ್ನು ಕಂಡುಕೊಂಡಿದ್ದಾನೆ ಅಲ್ಲದೆ ಯಾವುದೇ ಪ್ರಮಾಣದಿಂದಲೂ ತನ್ನ ಸ್ವರೂಪವನ್ನು ಕಂಡುಕೊಂಡಿಲ್ಲ ಅನ್ನುವುದನ್ನು ನೆನಪು ಮಾಡಬೇಕಾಗ್ತದೆ. ಇದು ಉತ್ತಮ ಜಿಜ್ಞಾಸುಗಳ ಗ್ರಂಥ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕೆಳಗಿನ ವಿಷಯಗಳು ಇಲ್ಲಿ ಬರೋದೇ ಇಲ್ಲ. ಏನಾದರೂ ಆತ್ಮನ ಸಮೀಪಕ್ಕೆ ಇವನನ್ನು ಕರೆದುಕೊಂಡು ಹೋಗುವಂತಹ ವಿಚಾರಗಳೇ ಬರುತ್ತವೆ. ಈಗ ನೋಡ್ರಿ, ಹೇಗಿರ್ತಾನ ತತ್ವಜ್ಞಾನಿ ಅಂದ್ರೆ, ಅರಿಯದ ಮೂಢನ ಪರಿಯೋಳು ಇರ್ಪನು, ನಿಜವರಿದ ಮಹಾಪುರುಷನು. ನಿಜವರಿದ ಮಹಾಪುರುಷನು, ಆತ್ಮತತ್ವವನ್ನು ತಿಳಿದ ಮಹಾಪುರುಷನು ಅಂದ್ರೆ ಸ್ವಾನುಭೂತಿಯಿಂದ ಅನುಭವದಿಂದ ಆತ್ಮತತ್ವವನ್ನು ತಿಳಿದ ಮಹಾಪುರುಷನು ಅನ್ನುವುದನ್ನು ಇಲ್ಲಿವರೆಗೆ ಚಿಂತನೆ ಮಾಡಿದಂಗೆ. ತನ್ನ ಸ್ವರೂಪವನ್ನು ತಿಳಿದ ಮಹಾಪುರುಷನು ಅರಿಯದ ಮೂಢನ ತೆರದೊಳು ಇರ್ಪನು. ಜಗತ್ತಿನಲ್ಲಿ ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ಅವನ ಶರೀರ ಇರಬೇಕಾಗೈತಿ. ಪ್ರಾರಬ್ಧ ಕರ್ಮಕ್ಕೂ ತತ್ವಜ್ಞಾನಕ್ಕೂ ವಿರೋಧಿಲ್ಲ. ತತ್ವಜ್ಞಾನ ಅಂದರೆ ಸ್ವರೂಪದ ಜ್ಞಾನ, ಸ್ವರೂಪದ ಜ್ಞಾನಕ್ಕೂ ವಿರೋಧಿಲ್ಲ. ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ಶರೀರ ಇರ್ತದ ಅಂದ ಮೇಲೆ ಅವನು ಕೂಡ ಜಗತ್ತಿನಲ್ಲಿ ಇದ್ದಾನೆ ಅಂತ ಕಾಣ್ತದ. ಜಗತ್ತೇ ಅವನಲ್ಲಿದ್ದರೂ ಕೂಡ ಅವನು ಕೂಡ ಜಗತ್ತಿನಲ್ಲಿ ಇದ್ದಾನೆ ಅಂತ ಕಾಣ್ತದ. ಅವನ ಇರುವಿಕೆ ಹೇಗಿದೆ ಅಂತ ಕೇಳಿದರೆ ಹೇಳ್ತದ ಶಾಸ್ತ್ರ, ಅರಿಯದ ಮೂಢನ ತೆರದೊಳು ಇರ್ಪನು. ಒಬ್ಬ ಅಜ್ಞಾನಿಯಂತೆ ಅವನ ವ್ಯವಹಾರ ಇರ್ತದೆ. ಬದಿರನಂದದಿ,
ಬಧಿರನಂದದಿ ಕಿವುಡನಂದದಿ ಯಾರೇನು ಮಾತಾಡಿದ್ರು ಕೇಳೋದಿಲ್ಲ. ಮೂರ್ಖನಂದದಿ ಹುಚ್ಚನಂತೆ. ಆಮೇಲೆ ಮೂಕನಂತೆ ಮಾತಾಡೋದಿಲ್ಲ. ಅಷ್ಟೇ ಅಲ್ಲ, ನಾನು ಇಷ್ಟು ಓದಿದವನು, ನಾನು ಇಂಥದ್ದನ್ನು ತಿಳಿದವನು, ನಾನು ಇಂಥ ಸಂಪ್ರದಾಯದವನು, ಇದ್ರ ಕೆಳಗಿನ ಬೇಡ, ಜಾತಿ ಕುಲ ಗೋತ್ರ ಬೇಕಾಗಿಲ್ಲ. ಇಂತಹ ಸಂಪ್ರದಾಯದವನು ಇದು ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಅವನ ಇರುವಿಕೆಯನ್ನು ನೋಡಿದಾಗ ಇವ ಯಾವ ಸಂಪ್ರದಾಯದವನು, ಇವನ ಜಾತಿ ಏನು, ಕುಲ ಏನು, ಗೋತ್ರ ಏನು, ಇವು ಎಷ್ಟು ಓದ್ಯಾನ, ಎಷ್ಟು ಬಿಟ್ಟಾನ ಅನ್ನೋದು ಇನ್ನೊಬ್ಬರಿಗೆ ತಿಳಿಯಲಾರದಂತೆ ಲೋಕದ ವ್ಯವಹಾರದಲ್ಲಿ ಇರುತ್ತಾನೆ. ಎಷ್ಟು ದೂರಿದ್ದೇವೆ ಇನ್ನೂ ನಾವು ನಮ್ಮ ಸ್ವರೂಪವನ್ನು ಅರಿಯುವುದಕ್ಕೆ ಅಂತ ಯೋಚನೆ ಮಾಡುವಂಥ ಸಂದರ್ಭ ಇದು, ಮತ್ತೇನಲ್ಲ. ನೋಡ್ರಿ, ಅರಿಯದ ಮೂಢನ ಪರಿಯೊಳು ಇರ್ಪನು ನಿಜವನರಿದ ಮಹಾಪುರುಷನು ತನ್ನ ಕುರಿತು ತನ್ನ ಕುರುಹುದೋರದೆ, ವ್ಯಾಖ್ಯಾನ ಅದರದ್ದು ಮತ್ತೇನಿಲ್ಲ, ತನ್ನ ಕುರುಹುದೋರದೆ ನಾನು ಇಂಥವನು, ಇಷ್ಟು ಓದಿದವನು, ಇಲ್ಲಿ ಹುಟ್ಟಿದವನು, ಇದೇನು ಲೋಕದ ವ್ಯವಹಾರ ಇದೆಯಲ್ಲ, ಏನೂ ಅವನಲ್ಲಿ ಇಲ್ಲ ವ್ಯವಹಾರ. ಕುರುಹುದೋರದೆ ತರ್ಕಿಸದೆ, ಯಾರ ಏನೇ ಮಾತಾಡಿದರೂ ಕೂಡ ಏನೂ ಅವರ ಜೊತೆಗೆ ಮಾತನಾಡದೆ ತನ್ನಷ್ಟಕ್ಕೆ ತಾನು ಹೋಗ್ತಿರ್ತಾನೆ, ಏನು ಮಾತಾಡೋದಿಲ್ಲ. ತರ್ಕಿಸದೆ ಸುಮ್ಮನೆ ಎಲ್ಲರ ತೆರದೊಳು ಉಂಡು ಉಟ್ಟು ಸಂಚರಿಪನು. ಶಾರೀರಂ ಕೇವಲಂ ಕರ್ಮ ನ ಆಪ್ನೋತಿ ಕಿಲ್ಬಿಷಂ, ಭಗವದ್ಗೀತೆ. ಶರೀರ ಬದುಕುವುದಕ್ಕಾಗಿ ಅಯಾಚಿತವಾಗಿ ಬಂದದ್ದನ್ನು ತೆಗೆದುಕೊಳ್ಳೋರು ಕೆಲವು ಜನ ಇದ್ದಾರೆ, ಅಂತಹ ತತ್ವಜ್ಞಾನಿಗಳಲ್ಲಿ. ಭಿಕ್ಷಾ ಬೇಡವರು ಕೆಲವು ಜನ ಇದ್ದಾರೆ. ಶಾರೀರಂ ಅಂದ್ರೆ ಅವರವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅದು ವೈಚಿತ್ರ್ಯ ಇರ್ತದೆ. ಕೆಲವು ಜನರು ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ ಭಿಕ್ಷಾ ಬೇಡ್ತಾರೆ, ಮತ್ತೊಂದೇನೂ ಇಲ್ಲ. ಇನ್ನು ಕೆಲವರು ಭಿಕ್ಷಾನೇ ಬೇಡೋದಿಲ್ಲ, ಬಂದದ್ದು ಉಣ್ಣೋದು ಇಲ್ಲರೂ ಇಲ್ಲ, ಅವರು ನಿಶ್ಚಯ ಇರ್ತದೆ. ಅಂಥವರಿಗೆ ತಾನೇ ಬರ್ತಿರ್ತದೆ. ವೈಚಿತ್ರ್ಯ, ಪ್ರಾರಬ್ಧದ ವೈಚಿತ್ರ್ಯ ಇರೋಣದರಿಂದ. ಅದಕ್ಕೆ ಶಾರೀರಂ ಕೇವಲಂ ಕರ್ಮ ಕುರ್ವನ್ ನ ಆಪ್ನೋತಿ ಕಿಲ್ಬಿಷಂ. ಈ ಶರೀರವು ಬದುಕುವುದಕ್ಕಾಗಿ ಭಿಕ್ಷಾದಿಗಳನ್ನು ಮಾಡ್ತಾನೆ. ಆದರೆ ಅಲ್ಲೇನರ ಪಾಪ ತಯಾರಾಗ್ತದೇನ, ಪುಣ್ಯ ತಯಾರಾಗ್ತದ ಏನು ಅಂತ ಕೇಳಿದರೆ ಏನು ಪಾಪ ಪುಣ್ಯ ತಯಾರಾಗೋದಿಲ್ಲ. ಸುಮ್ಮನೆ ಅಂತ ಒಂದು ಮಾತು ಹಾಕ್ಯಾರ, ಯಾರ ಜೊತೆಗೂ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಈ ಪೂರ್ವದಲ್ಲಿ ಒಬ್ಬರು ದೃಷ್ಟಾಂತ ಕೊಟ್ಟು ಹೇಳಿದ್ದೆ, ಹುಚ್ಚು ಸಿದ್ದಪ್ಪನ ಹೆಸರು ನೆನಪು ಮಾಡಿದ್ರೆ ಬರ್ಬೋದು, ಹುಚ್ಚು ಸಿದ್ದಪ್ಪ ಅಂತ. ಅವ್ನು ಹುಚ್ಚು ಅಂತಿತ್ತು ಜಗತ್ತೆಲ್ಲ, ಅವನು ಪರಮ ತತ್ವಜ್ಞಾನಿ, ಜಗತ್ತೆಲ್ಲ ಹುಚ್ಚು ಅಂತಿತ್ತು. ಚರಂಡಿ ನೀರು ಕುಡಿತಿದ್ದ ಅಂದ್ರೆ ಹೇಗಿರ್ಬೇಕು ಹೇಳ್ರಿ. ಅದಕ್ಕೆ ಹಿಂದೆಲ್ಲ ಹೇಳಿದ್ದೇನೆ, ವಿಸ್ತಾರಕ್ಕೆ ಹೇಳಿದ್ದೇನೆ. ಪಾಣಿಯೇ ಪಾತ್ರೆ, ಅವ್ರ ಮನೆ ಮುಂದೆ 30 ಸೆಕೆಂಡ್ ನಿಲ್ಲೋದು, ಹೆಚ್ಚಿಗೆ ನಿಲ್ಲುವಂಗಿಲ್ಲ. ಅಷ್ಟರೊಳಗಾಗಿ ಬಂದು ನೀಡಿದ್ರೆ ತೊಗೊಳೋದು, ಇಲ್ಲರ ಮುಂದಿನ ಮನೆಗೆ ಹೋಗೋದು. ಅವನ ಹತ್ತಿರ ಏನು ಗಡಿಯಾರಿಗೆಲ್ಲ ಏನೂ ಇಲ್ಲ. ಅವ್ರ ಅವಸರಲ್ಲೇ ಬರಬೇಕು. ಇವ ಬಂದು ಮನೆ ಬಾಗಿಲು ಮುಂದೆ ಬಂದಿದ್ದಾನ ಅಂದ ಕೂಡಲೇ ಅವಸರಲ್ಲೇ ಬರ್ಬೇಕು ಅವರು. ನೀರು ಬೇಕಾ, ಅವ್ನು ಬೇಡೋದೇನು ಅಂದ್ರೆ ಅನ್ನ ಕೊಡ್ರಿ ಅಲ್ಲ, ಏನೂ ಅಲ್ಲ, ನೀರು ಬೇಕಾ, ಏನು ಅರ್ಥ? ಭಿಕ್ಷೆಗೆ ಬಂದಾನ, ನೀರು ಬೇಕಾ ಅಂತ ನಾವು, ನೀ ಇರಬೇಕಾ, ನೀ ಇರಬೇಕಾ ಅನ್ನೋದು ಅದರ ಅರ್ಥ. ಸಿದ್ದಪ್ಪ ಬಂದ ಅಂತ ಅವರು ಒಳಗೆ ಏನು ಮಾಡಿರ್ತಾರೆ ಅಂತ ತೊಗೊಂಬರೋದು, ಕೈಯಾಗ ನಿಡಿಸ್ಕೊಳ್ಳೋದು, ಹಾಗೆ ಊಟ ಮಾಡೋದು. ಅಂತೂ 1 ಮಣಿ 2 ಮಣಿ 3 ಮಣಿ ಭಿಕ್ಷಾ ಬೇಡಿದ, ಅತಿ ಯಾರು 5 ಮಣಿ ಹೊಟ್ಟೆ ತುಂಬಿತು. ಕೊನೆ ಮನೆ ಮುಂದೆ ನಿಲ್ಲೋದು. ಊಟ ಆದಮೇಲೂ ಆ ಒಳಗಿನವ್ರು ನೋಡಿ ನೀರು ತಂದು ಕೊಟ್ಟರೆ ಕುಡಿಯೋದು, ಇಲ್ಲಾಂದ್ರೆ ವಾಪಸ್ ಹೊರಡೋದು. ಅಲ್ಲಿ ದಾರಿಯಾಗಿ ಏನು ನೀರು ಸಿಗುತ್ತಾವು ಅವನ್ನ ಕುಡಿಯೋದು. ಇದು ನಡೆದ ಕತೆ, ಇದು ಕಟ್ಟ ಕತೆ ಅಲ್ಲ. ಬೆಂಗಳೂರು ಹತ್ತಿರ ಚಂದಾಪುರ ಅಂತ ಒಂದು ಊರಿದೆ, ಚೆನ್ನೈ ರೋಡಿಗೆ. ಆ ಚಂದಾಪುರದಲ್ಲಿ
ಮಾರ್ಕೆಟ್ ಏರಿಯಾ, APMC ಮಾರ್ಕೆಟ್ ಅಲ್ಲ, ತರಕಾರಿ ಮಾರ್ಕೆಟ್. ನಾ ಹೇಳೋದು ತರಕಾರಿ ಮಾರ್ಕೆಟ್ ಆದರೆ ಇಲ್ಲೇ ಕಾಯಿಪಲ್ಲೆ ಮಾರೋದು ಮಾರ್ಕೆಟ್ ಅಷ್ಟೆ. ಅಲ್ಲೇ ಒಂದು ಶೆಡ್, ಆ ಶೆಡ್ನಾಗಿದ್ದ ಈ ಮಹಾನುಭಾವ ಇವರನ್ನು ನೋಡಕ್ಕೆ ಒಂದು 10-20 ಸಲ ಹೋಗಿರ್ಬೇಕು ನಾವು ಬೆಂಗಳೂರಾಗಿದ್ದಾಗ. ನಾವೊಂದು 3 ಮಂದಿ ಇದ್ದೀವಿ ನೋಡಕ್ಕೆ ಹೋಗೋರು. ಈಗ ಇಬ್ಬರು ದಾಟಿದ್ದಾರೆ. ನಾವು ಈ ಶರೀರ ಒಂದೇ ಉಳಿದತ್ತೆ, ಈಗ ಇಬ್ಬರು ಹೋಗಿದ್ದಾರೆ. ನಾವು ಮೊದಲ ಪ್ರಶ್ನೆ ಮಾಡಿದ್ವಿ ಅವರಿಗೆ, ನೆನಪು ಮಾಡ್ತೇನೆ ಸುಮ್ಮನೆಗೆ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತೇನಂದ್ರೆ, ಇಬ್ಬರು ನಾವು ಬಿಳಿ ಬಟ್ಟೆಯವರು ಇದ್ದೀವಿ, ಒಬ್ಬರು ಕಾವಿ ಬಟ್ಟೆಯವರು ಇದ್ದಾರೆ. ನೋಡಕ್ಕೆ ಹೋಗೋರು 3 ಮಂದಿ. ಮೊದಲಿನ ಸಲ ಹೋದಾಗ ಇಲ್ಲಿ ಸಿದ್ದಪ್ಪಜ್ಜ ಅಂತ ಒಬ್ರು ಇರ್ತಾರಂತ, ಎಲ್ಲಿರ್ತಾರಂತ ನಮ್ಮ ಸ್ನೇಹಿತ ಕೇಳಿದ. ಅವನ ಹೆಸರು ನಾರಾಯಣ ಸ್ವಾಮಿ. ಕೇಳಿದ, ಯಾವ ಸಿದ್ದಪ್ಪ ಅಂದ್ರೆ, ಅವ್ರು ಚಾದ ಅಂಗಡಿಗೆ ಹೋದೀವಿ, ಕೇಳಿದ್ವಿ. ಮತ್ತೆ ಇಲ್ಲಿ ಅಂಗಡಿಯಾಗ ಕೇಳ್ಬೇಕಲ್ಲ, ಯಾವ್ದಾರು ಒಂದು ಅಂಗಡಿಯಾಗ ಕೇಳಬೇಕು. ಯಾವ ಸಿದ್ದಪ್ಪ ಅಂದರು, ಏನು ಹಿಂದಿಲ್ಲ ಮುಂದಿಲ್ಲ ಗೊತ್ತಿಲ್ಲ, ಹುಚ್ಚು ಸಿದ್ದಪ್ಪ ಅಂದಿನ. ಅವ್ನು ನೋಡಕ್ಕೆ ಬಂದಿರಿ ನೀವು ಅಂದ್ರೆ, ಅವ್ರು ನಮ್ಮ ಬಟ್ಟೆ ನೋಡಿ ಮತ್ತೇನಿಲ್ಲ, ಅವ್ನು ನೋಡಕ್ಕೆ ಬಂದಿರಿ. ಹೌದ್ರಿ, ಅವ್ನು ಆಯ್ತಾ, ಇಲ್ಲಿ ಬಂದೀವಿ, ಇಲ್ಲಿ ಆ ಶೆಡ್ ಐತಿ, ಅಲ್ಲಿ ಕುಂತಾನು, ಹೋಗ್ರಿ ಅಂತ ಕೈ ಮಾಡಿ ತೋರಿಸಿರು. ಬಂದೀವಿ. ಇಷ್ಟು ಎತ್ತರ ಒಂದು ಕಟ್ಟಿತ್ತು, ಆ ಶೆಡ್ಗೆ ಮ್ಯಾಲೆ ತಗಡು ಹಾಕಿದ್ರು. ಜಾಗ ಎಷ್ಟಪ್ಪ ಅಂತ ಕೇಳಿದ್ರೆ, ಹಿಂಗೆ ಒಂದು ನೀವು ಕುಳ್ತೀರಲ್ಲ ಕಂಬದವರೆಗೆ ಇಷ್ಟು ಜಾಗ ಕಟ್ಟಿಗೆ, ಅಗಲು ಎಷ್ಟಿತ್ತು ಅಂತ ಕೇಳಿದ್ರೆ, ಅವ್ರು ಕೂತಾರಲ್ಲ ಇಲ್ಲಿಂದ ಇಷ್ಟು ಆಗಲಿತ್ತು. ಇಷ್ಟು ಕಟ್ಟಿ ಮೇಲೆ ಇಷ್ಟು ಎತ್ತರ ಕಸ ಹಾಕ್ಯಾನ. ಇಷ್ಟು ಎತ್ತರ ಕಸ ಹಾಕ್ಯಾನ, ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಚಾಪಿ ಹಾಕ್ಯಾನ. ನೆನಪಾಗಿ ಸುಮ್ಮನೆ ಹೇಳ್ಬಿಡ್ತೀನಿ. ಅದು ಹಿಂಗೆ ಗಾಡಿ ಅಲ್ಲ, ಈಗ ಶೆಡ್ಡಿನ ಹೊಂದಿಗೆನ ಅವ್ನು ಕುಂತ ಜಾಗದ ಹೊಂದಿಗೆನ ಹಿಂಗೆ ಗಾಡಿ ಇತ್ತು. ಹಿಂಗೆ ಗಾಡಿ ಅವ ಎತ್ತ ಕುಂತಾನಂದ್ರೆ ಈ ಕಡೆ ಮುಖ ಮಾಡಿ ಕೂತಾನ. ಅಷ್ಟೇ ಒಂದಿಷ್ಟು ಬಟ್ಟೆ ಸಿಕ್ಕಿತ್ತು ಅವನಿಗೆ. ಒಂದಿಷ್ಟು ಬಟ್ಟೆ ಇತ್ತು, ಹೊಸ ಬಟ್ಟೆ ಇರ್ತದೆ. ಬಟ್ಟೆ ತುಂಡ ಒಂದೊಂದು ಎಳೆ ತೆಗೆದು ಒಕ್ಕೊಂತ ಕುಂತಿದ್ದವು. ನಾವು ಹೋದಾಗ ನಡೆದ ಘಟನೆ ಹೇಳಕತ್ತಿ, ಏನು ಕಲ್ಪನೆ ಮಾಡಿ ಹೇಳೋದಲ್ಲ ಏನಲ್ಲ. ಹಿಂಗೆ ತೆಗೆದು ಹೋಗ್ತಾ ಕೂತಿದ್ದ. ನಾವು ಹೋದ ಕೂಡಲೇ ಅಲ್ಲಿ ಚಾದ ಅಂಗಡಿ, ಸೇರಿದ ಅಂಗಡಿ ಇದ್ದವ್ರು ಓಡಿ ಬಂದರು. ಈ ಹುತ್ತನ ಹತ್ರ ಇವ್ರು ಯಾಕೆ ಬಂದರು ಅಂತ ಅವ್ರಿಗೆ ಅಭಿಪ್ರಾಯ, ಮತ್ತೇನಿಲ್ಲ. ನೋಡಕ್ಕೆ ಬಂದರು. ಯಾಕೆ ಬಂದಿರಿಲ್ಲ ಅಂದೀವಿ. ಇವರ ದರ್ಶನ ಮಾಡೋಕೆ ಬಂದೆವು. ನಮ್ಮ ಭಾಷೆಯಲ್ಲಿ ನಾವು ಮಾತನಾಡ್ತೀವಿ. ಏ ಸಿದ್ದಪ್ಪ, ನೀನು ನೋಡಕ್ಕೆ ಯಾರೋ ಬಂದಾರ ನೋಡು ಅಂದವ ಅಂಗಡಿ ಅವ. ಕೇಳೇ ಇಲ್ಲ, ಅದು ಕೇಳೇ ಇಲ್ಲ. 1-2 ಸಲ ಅಂದವ. ಈ ಕಡೆ ನಮ್ಮ ಕಡೆ ಅಂತೂ ತಿರುಗಲಿಲ್ಲ ಮಹಾನುಭಾವ. ನಾವರ ನೋಡಕ್ಕೆ ಹೋಗಿದ್ವಿ, ಮಾತಾಡ್ಸತ್ಲೆ ಹೋಗೋದ ಬೇಡ ಅಂತ ನಾವು ಹಠಕ್ಕೆ ಬಿದ್ದೀವಿ. ನಾವು ಕೂತೀವಿ, ಒಂದು ಅರ್ಧ ಗಂಟೆ ಕೂತೀವಿ. ಅವೇನು ತಿರುಗಲಿಲ್ಲ. ನಾರಾಯಣ ಸ್ವಾಮಿ ಅಂತ ಹೆಸರು ಏನಿಲ್ಲ. ಅವರಿಗೆ ಬಹುಭಾಷಾ ಪಂಡಿತವ. ಇಂಗ್ಲೀಷ, ಆಮೇಲೆ ತಮಿಳ, ತೆಲುಗ, ಮರಾಠಿ, ಹಿಂದಿ ಇಷ್ಟು ಭಾಷೆಯನ್ನು ಲೀಲಾಜಾಲವಾಗಿ ಮಾತನಾಡ್ತಿದ್ದ ನಮ್ಮ ಸ್ನೇಹಿತ. ಈ ಅಜ್ಜ ತೆಲುಗು ದೇಶದಿಂದ ಬಂದವ ಬೆಂಗಳೂರಿಗೆ. ಅದು ಯಾರು ಹೇಳಿದ್ರು ನಮಗೆ ಅಂತ ಕೇಳಿದ್ರೆ, ಇನ್ನೊಬ್ಬ ನಾರಾಯಣ ಸ್ವಾಮಿ, ನಂಜುಂಡ ಸ್ವಾಮಿ ಅಂತ, ಅವರು ಅವರು ಏನು ಅಂತ ಅವನು ಹೇಳಿದ್ದ. ಇದು ಪ್ರವಚನ ನಡೆದಂಥ ಒಂದು ವಿಚಾರ ಇದು ಇಲ್ಲಿ ಇರಲಿ ತರ್ಕ ಒಂದಿಟ್ಟ. ಆಯ್ತು. ಅವನು ನಾರಾಯಣ ಸ್ವಾಮಿ ಏನು ಮಾಡಿದ, ಸ್ವಾಮಿಗಾರು ಅವರ ತೆಲುಗು ಭಾಷೆಯಲ್ಲಿ ಮಾತನಾಡಿ ಹಿಂಗೆ ಕಾಲು ಹಿಡಿದು ತಿರುಗಿಸ್ತಾವನು. ತಿರುಗಿದ, ನಮಸ್ಕಾರ ಮಾಡಕ್ಕೆ ಹೋದೀವಿ. ಒದ್ದು ಭಾಷೆ ತೆಲುಗು, ಒದ್ದು ಬೇಡ ಬೇಡ ಅಂತ. ಒಂದಿಷ್ಟು ಹಣ್ಣು ತೊಗೊಂಡು ಹೋಗಿದ್ದೀವಿ, ಬಾಳೆಹಣ್ಣು ಇಡಕ್ಕೆ ಹೋದೀವಿ. ಅವು ಬೇಡ ಅಂದರು. ಅಲ್ಲಿ ಇಟ್ಟಿವಿ ನಾವು. ಅವು ಬೇಡ ಅಂತ ಅವನು ತಗೊಳ್ಳಿಲ್ಲ. ಕೊನೆಗೆ ಅಲ್ಲಿದ್ದವ್ರಿಗೆ ಕೊಟ್ಟಿವಿ, ಏನೋ ಆಯ್ತದು. ಮೊದಲಿನ ಪ್ರಶ್ನೆ ನಮ್ಮದು ಏನಂತ ಕೇಳಿದರೆ, ಬ್ರಹ್ಮಜ್ಞಾನಿ ಹೇಗೆ ಇರುತ್ತಾನೆ? ನಮ್ಮ ಪ್ರಶ್ನೆ. ಅವನು ತೆಲುಗು ಮಾತಾಡೋಮಿದ್ದಲ್ಲ ನಮ್ಮ ನಾರಾಯಣ ಸ್ವಾಮಿ. ಕೇಳಿದನು, ಹಿಂಗೆ ಇವರು ಸಾಧಕರಿದ್ದರು, ಕೇಳಕ್ಕೆ ಬಂದರು, ಬ್ರಹ್ಮಜ್ಞಾನಿ ಅಂದರೆ ಹೆಂಗೆ ಇರ್ತಾನೆ? ತೊಟ್ಟಿಲಲ್ಲಿ ಇರುವ ಮಗುವಿನಂತೆ ಇರುತ್ತಾನೆ. ಅವರ ಉತ್ತರ ಗೊತ್ತಾಯ್ತೇನ? ತೊಟ್ಟಿಲಲ್ಲಿ ಇರುವ ಮಗುವಿನಂತೆ ಇರುತ್ತಾನೆ. ಮಗು ನಂದು ಇಲ್ಲ, ನಿಂದು ಇಲ್ಲ,
ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ. ಮಗು ಹೇಗಿರ್ತದೆ ಅಂದ್ಕೇರಿ ಎಲ್ಲರ ಪ್ರೀತಿಗೆ ಪಾತ್ರ ಆಗಿರ್ತದೆ. ಅದಕ್ಕೆ ರಾಗ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ. ಕೊಡೋದಿಲ್ಲ, ತಗೊಳೋದಿಲ್ಲ, ಏನೂ ಇಲ್ಲ. ತಿಳ್ಕೊಳ್ರಿ, ಬೇಕಾದ್ರೆ ಬ್ಯಾಡಾದ್ರು ಬಿಡ್ರಿ ಅಂತಿದ್ರೆ ಅರ್ಥ, ಮತ್ತೇನಲ್ಲ. ಇವಾಗೇನು ಹುಚ್ಚನ್ಬೇಕಾ ಹಂಗ? ಹೀಗಾಗಿ ಇದು ಮೊದಲನೇ ಪ್ರಶ್ನೆ. ಇನ್ನೊಮ್ಮೆ ಹೇಳಿದ್ದೆ ನಿಮ್ಗೆ, ಯಾರಿಗಾರು ನೆನಪೋತಿಲ್ಲ ಗೊತ್ತಿಲ್ಲ. ಭಾಳ ಸಲ ಹೋದಿವಿ ಬಂದೀವಿ ಅಂತ ಹೇಳಿದ್ನೆಲ್ಲ. ಭಾಳ ಸಲ ಹೋದಿವಿ ಬಂದೀವಿ, ಪರಿಚಯ ಆಯಿತು. ನಾವು ಹೋದ ಕೂಡಲೇ ಒಂದು ತಾಸು ಗಂಟಲೆ ಮಾತಾಡ್ತಿದ್ವಿ, ಏನೇನೋ ಕೇಳ್ತಿದ್ವಿ, ಅದಕ್ಕೆ ಉತ್ತರ ಕೊಡ್ತಿದ್ರು ಅವರು. ಅಲ್ಲಿರೋ ಮಂದಿ ಏನಂತಿದ್ರು, ಇಲ್ಲಿ ನಮ್ಮ ಹತ್ರ ಒಂದು ಮಾತಾಡೋದಿಲ್ಲಮ್ಮ, ನಿಮ್ಮ ಹತ್ರ ಯಾಕೆ ತಾಸು ಗಂಟಲೆ ಮಾತಾಡ್ತಾನಂತಿದ್ರು ಅವ್ರು. ಅವ್ರು ನಾವು ರಿಲೇಷನ್ ಮತ್ತು ಅವ್ರ ಭಾಷೆಯಲ್ಲಿ ನಾವು ಹೇಳಬೇಕಲ್ಲ, ನಾವು ರಿಲೇಷನ್ ಅದಕ್ಕೆ ಮಾತಾಡ್ತೀವಿ. ಆಯಿತು. ಇಂತಹ ಒಬ್ಬ ತತ್ವವೇತನ ದರ್ಶನ ಮಾಡಿದ್ದು ನಮ್ಮದು ಭಾಗ್ಯ ಅಂತ ಒಂದು ಅಭಿಪ್ರಾಯ. ಇದೇ ಸಂದರ್ಭ ಬಂತು, ಅಲ್ಲಿದ್ದ ಮಂದಿ ಹೇಳಿದರು, ಒಮ್ಮೊಮ್ಮೆ ಚರಂಡಿ ನೀರ ಕುಡಿತಾನ ಅಜ್ಜ ಅಂತ ಹೇಳಿದ್ರು ನಮಗೆ. ಅದನ್ನು ಕೇಳಬೇಕಾಯ್ತು. ನಮ್ಮ ನಾರಾಯಣ ಸ್ವಾಮಿ ಇದ್ದಲ್ಲ, ಕೇಳಿದವ, ಅದ ಚರಂಡಿ ನೀರು ಕುಡಿತೆ ಅಂತ ಹೆಂಗೆ ಇರ್ತದೆ? ಅದ ರಾಗಿ ಗಂಜಿ ಇದ್ದಂಗೆ ಇರ್ತದೆ. ಒಬ್ಬ ತತ್ವಜ್ಞಾನಿ ಮಾತಾಡೋದಿಲ್ಲ ಅಂದ್ರೆ ಹಾಗಲ್ಲ, ಮಾತಾಡ್ತಾನೆ. ಸಾಧಕರ ಚಕ್ರ ಮಾತನಾಡ್ತಾನೆ. ನಾವು ಮೊದಲನೇ ಪ್ರಶ್ನೆನ ಬ್ರಹ್ಮಜ್ಞಾನಿ ಹೇಗಿರ್ತಾನಂತ ಇಟ್ಟಿದ್ವಿ ಅವ್ರ ಮುಂದೆ. ಇನ್ನೊಮ್ಮೆ ಪ್ರಾರಬ್ಧ ಕರ್ಮ ಅಂದ್ರೆ ಹೇಗಿರ್ತದಂತ ವಿವರಣೆ ಕೊಡ್ರಿ ಅಂತ ಅನ್ನೋ ಮಾತು ನಮ್ದಿಲ್ಲ. ಪ್ರಾರಬ್ಧ ಕರ್ಮ ಅಂತ ರಜ ಹೇಗಿರ್ತದ ಅಂತ ಕೇಳಿದ್ವಿ. ಇಲ್ಲಿ ಬರೆದಾರ, ಸಂಚಿತ ಕರ್ಮದಲ್ಲಿ ಫಲವನ್ನು ಕೊಡುವುದಕ್ಕೆ ಯಾವುದು ಆರಂಭವಾಗಿದ್ದು ಅದು ಪ್ರಾರಬ್ಧ ಕರ್ಮ. ಇದ್ಯಾರಿಗೆ ಗೊತ್ತಿಲ್ಲ? ಪ್ರಾರಬ್ಧ ಕರ್ಮವೆಂದರೆ ಹೇಗೆ ಇರುತ್ತದೆ ಅಂತ ಕೇಳಿದೀವಿ ನೋಡ್ರಿ ನಾವು. ಪ್ರಶ್ನೆ ನೋಡ್ರಿ, ಅದಕ್ಕೊಂದು ಉಪಮಾನ ಕೊಟ್ಟು ಹೇಳ್ಬೇಕು. ಹೇಗೆ ಇರುತ್ತದೆ ಅಂದ್ರೆ ಒಂದು ಉಪಮಾನ ಕೊಡ್ಬೇಕಲ್ಲ, ಮರ್ತಿರ್ಬೇಕು. ನೀವು ಕೇಳಿದ್ರೆ ಉಪಮಾನ ಏನು ಕೊಟ್ಟ ಅಜ್ಜ ಅಂದ್ರೆ ಏನೇನೋ ಕೇಳಿದ್ವಿ ಬಿಡ್ರಿ. ಅದರ ಪೂರ್ವದಲ್ಲಿ ಬರೀ ಬ್ರಹ್ಮಜ್ಞಾನದ ಬಗ್ಗೆ ಅಷ್ಟಲ್ಲ, ಏನೇನೋ ಕೇಳಿದ್ವಿ, ಭಾಳ ಎಲ್ಲ ಚರ್ಚೆ ಆಗಿತ್ತು, ವಗೈರೆ ಆಗಿತ್ತು. ಇಷ್ಟೆಲ್ಲ ಚರ್ಚೆ ಮಾಡ್ತೀರಿ ನೀವು ನನಗೂಡ, ಈಗ ಗೊತ್ತಾಗಿಲ್ಲ ಏನಿದ್ದು ನಮಗಂತ ಕೇಳಿದ್ರು ಅವ್ರು. ಇಲ್ಲ ಗೊತ್ತಾಗಿಲ್ಲ, ಹೇಳ್ರಿ ದಯವಿಟ್ಟು ಅಂದಾಗ ನಿಮ್ಮ ಶರೀರದ ನೆರಳು ಇದ್ದಂಗೆ ಇರ್ತದೆ. ವಿವರಣೆ ಏನಿದ್ರದು? ಈ ಶರೀರ ಎಂದು ಹುಟ್ಟೈತಿ ಅಂದ ಬೆಂದು ಹತ್ತೈತಿ, ಇದು ಎಲ್ಲೆಲ್ಲಿ ಹೋಗತ್ತೆ ಅದ್ರ ಹಿಂದಿಂದ ಇರ್ತದೆ ನೆರಳು. ಹಂಗೆ ಪ್ರಾರಬ್ಧ ಕರ್ಮಣು ಇವ್ರ ಹಿಂದಿನ ಇರ್ತದೆ. ನೀ ಎಲ್ಲಾರು ಹೋಗ, ಈ ಶರೀರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನೆರಳು ಇರ್ತದೆ. ಈ ಶರೀರ ಎಂದು ಬಿದ್ದು ಹೋಗ್ತದೆ ಅಂದ್ರೆ ಪ್ರಾರಬ್ಧ ಕರ್ಮ ಮುಗೀತು. ಏನು ವಿವರಣೆ ಮಾಡ್ಬೇಕೇನ? ನಾವು ಮಾಡಿದ್ದ ಅಲ್ಲ, ನಾವು ತಿಳ್ಕೊಳ್ಬೇಕು. ಅದು ಇಷ್ಟೇ ಒಂದೇ ಮಾತು, ಹೆಚ್ಚಿಗೆ ಮಾತಾಡೋದಿಲ್ಲ. ಪ್ರಾರಬ್ಧ ಕರ್ಮದಂದ್ರೆ ಹೇಗಿರ್ತದೆ ಇಷ್ಟೆಲ್ಲ ಕೇಳ್ತೀರಿ, ಅದು ಗೊತ್ತಾಗಿಲ್ಲ ಏನು? ಇದೊಂದು ಮಾತು ಬಳಸಿದ್ರು, ಇಲ್ಲ ಅಜ್ಜ ನೆರಳಿದ್ದಂಗೆ ಇರ್ತದೆ, ಉತ್ತರ ಮುಗೀತು. ಒಬ್ಬ ತತ್ವಜ್ಞಾನಿ ಮಾತನಾಡುವುದಿಲ್ಲ ಅಂದ್ರೆ ತೀರಾ ಮೂಕ ಅಲ್ಲ. ಉತ್ತಮ ಜಿಜ್ಞಾಸುಗಳು ಎದುರಿಗೆ ಬಂದಾಗ ಮಾತನಾಡುತ್ತಾನೆ ಅನ್ನೋದಕ್ಕೊಂದು ಉದಾಹರಣೆ ಅಷ್ಟೇ ಇದು, ಮತ್ತೇನಲ್ಲ. ಅದಕ್ಕಾಗಿ ಸುಮ್ಮನೆ ಎಲ್ಲರ ತೆರದೊಳು ಉಂಡು ಹುಟ್ಟು ಇರುಪನು ಅನ್ನುವಂತಹ ಮಾತು ನೋಡ್ರಿ. ಅರಿಯದ ಮೂಢನ ತೆರದೊಳು ಇರ್ಪನು ನಿಜವರಿದ ಮಹಾಪುರುಷನು ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರದೊಳು ಉಂಡು ಹುಟ್ಟು ಸಂಚರಿಪನು. ಪ್ರಾರಬ್ಧ ಕರ್ಮ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದಲ್ಲ ಅಲ್ಲಿ ಅಡ್ಡಾಡ್ತಿರ್ತಾನೆ ಅಷ್ಟೇ, ಮತ್ತೇನಿಲ್ಲ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ನಿಶ್ಚಯ ಇಲ್ಲ, ಅಡ್ಡಾಡ್ತಿರ್ತಾನೆ ಸರಿ ಸಂಚರಿಪನು. ಇಂತಹ ಒಬ್ಬ ತತ್ವಜ್ಞಾನಿಯು ತರ್ಕವನ್ನು ನುಡಿವನೆ ಅಂತ ಅಲ್ಲಿಗೆಲ್ಲ ಅನ್ವಯ ಆಯಿತು. ಇಂಥ ಒಬ್ಬ ತತ್ವಜ್ಞಾನಿ ಈ ತಾರ್ಕಿಕರ ಜೊತೆಗೆ ವಾದ ವಿವಾದ ಮಾಡುವವರ ಜೊತೆಗೆ ನುಡಿವನೆ ಅಂದ್ರೆ ನುಡಿಯುವುದಿಲ್ಲ ಅಂತ ಅಭಿಪ್ರಾಯ. ಮುಂದಿನ ನುಡಿ ನೋಡ್ರಿ. ಪುಷಿ ಜಗತ್ರಯದೊಳು ಪುಷಿ ತರ್ಕದಿಂದಾದ ಪುಷಿ ಪರಾಜಯವು ಅಪಜಯಂ ಇವು ಪುಷಿಯು ಔಹುದರಿಂದೆ ಪುರುಳುಂಟೆ ತಿಳಿದಂದು ಸಸಿನೆ ಕೇಳು ಆನಂದಮಯ ಗಾತ್ರೆ. ಆನಂದಮಯ ಗಾತ್ರೆ ಇಲ್ಲಿ ಸಂಬೋಧನೆ ಏನು ಮಾಡ್ತಾ ಇದ್ದಾರೆ ನೋಡ್ರಿ.
ಆನಂದಮಯ ಗಾತ್ರೆ. ಅನ್ನಮಯ ಈ ಸ್ಥೂಲ ಶರೀರ, ಒಳಗಿಂದು ಪ್ರಾಣಮಯ ಶ್ವಾಸೋಚ್ಛ್ವಾಸ, ಮನಸ್ಸು ಮನೋಮಯ ಕೋಶ, ಆನಂದಮಯ ಕೋಶ, ಪ್ರಾಣಮಯ ಆಯಿತು ಆನಂದಮಯ ಕೋಶ. ಇವನ್ನ ತೈತಿರಿ ಉಪನಿಷತ್ನಲ್ಲಿ ಹೇಳ್ಕೊಂಬಂದಾರೆ. ಇಲ್ಲಿ ಆನಂದಮಯ ಗಾತ್ರೆ ಅಂತಾರೆ ನಿಜಗೊಂಡ್ರು ಯಾಜ್ಞವಲ್ಕ್ಯರ ಮುಖದಿಂದ ಹೆಂಗೆ ಉಚ್ಚರಿಸ್ತಾರೆ. ಆನಂದಮಯ ಗಾತ್ರೆ, ನೀನು ಕೇವಲ ಆನಂದ ಸ್ವರೂಪಳು, ನೀನು ಕೇವಲ ಆನಂದ ಸ್ವರೂಪಳು ಅಂತ ಅದರ ಅಭಿಪ್ರಾಯ, ಮತ್ತೇನಲ್ಲ. ಆನಂದಮಯ ಗಾತ್ರೆ, ಸಸಿನೇ ಕೇಳು, ಚೆನ್ನಾಗಿ ಕೇಳು ಅಂತ ಅನ್ವಯ ಮಾಡೋಣ. ಇಲ್ಲಿ ಏನು ಬರೀತಾರಂದ್ರೆ, ಯಾವನೋ ಒಂದು ಪ್ರಶ್ನೆ ಮಾಡಿರ್ಬೋದು ಅನ್ನಿಸ್ತದ. ಜಯವನ್ನು ಪಡೆಯುವುದಕ್ಕಾಗಿ ಇವನು ವಾದ ವಿವಾದ ಮಾಡಬಹುದಲ್ಲ ಅಂತ ಅಂದಿರಬಹುದು ಯಾವರ. ಯಾಕಂದ್ರೆ ಇಲ್ಲಿ ಶಬ್ದಗಳನ್ನು ನೋಡಿದಾಗ ಪುಷಿ ಜಗತ್ರಯದೊಳು ಪುಷಿ ತರ್ಕದಿಂದಾದ ಪುಷಿ ಪರಾಜಯವು ಅಪಜಯಂ ಇವು ಪುಷಿಯು ಅಹುದರಿಂದೆ ಪುರುಳುಂಟೆ ತಿಳಿದಂದೋ. ಯಾವನೋ ಹಿಂಗೆ ಒಂದು ಪ್ರಶ್ನೆ ಮಾಡಿರ್ಬೇಕು. ವಾದಿಗಳನ್ನು ಓಡಿಸುವುದಕ್ಕಾಗಿ ಶಂಕರ ಭಗವತ್ಪಾದರು ಏನು ಮಾಡಿದ್ರು, ಭಾಳ ಗ್ರಂಥಗಳನ್ನು ಬರೆದ್ರು ವಾದಿಗಳನ್ನು ಓಡಿಸುವುದಕ್ಕಾಗಿ. ಯಾವ ವಾದಿಗಳು ಅಂತ ಕೇಳಿದ್ರೆ ಆತ್ಮತತ್ವ ಇಲ್ಲ ಅನ್ನುವಂಥ ವಾದಿಗಳು ಅಂತ ಇಟ್ಕೊಳ್ರಿ. ಅಂದ್ರೆ ನಾಸ್ತಿಕರು, ಮತ್ತೇನಲ್ಲ. ಶ್ರುತಿ ಪ್ರಮಾಣ ಒಪ್ಪುವುದಿಲ್ಲ, ದೇವರನ್ನು ಇಲ್ಲ ಅಂತ ಹೇಳೋರು ನಾಸ್ತಿಕರು. ನಾಸ್ತಿಕ ಶಬ್ದಕ್ಕೆ ಯಥಾರ್ಥವಾದ ಅರ್ಥ ಏನು ಅಂದರೆ, ಶ್ರುತಿ ಪ್ರಮಾಣಗಳನ್ನು ಓದದೇ ಇದ್ದವರು ನಾಸ್ತಿಕರು, ಅಂದರೆ ವೇದಗಳನ್ನು ಒಪ್ಪದೇ ಇದ್ದವರು ನಾಸ್ತಿಕರು. ಇದು ಯಥಾರ್ಥವಾದ ಅರ್ಥ. ಇನ್ನು ವೇದಗಳನ್ನು ಪ್ರಮಾಣ ಅಲ್ಲ ಅಂತ ಅಂಗೀಕಾರ ಮಾಡಿದವರು ಕೆಲವು ಜನ ದೇವರನ್ನು ಒಪ್ಪಿದ್ದಾರೆ. ಅವ್ರ ದೇವರ ಬೇರೆ, ದೇವರು ಒಪ್ಪಿದ್ದಾರೆ. ಉದಾಹರಣೆಗೆ ಚಾರ್ವಾಕ, ಅವನ ನಾಸ್ತಿಕ ಶಾಸ್ತ್ರದಲ್ಲಿ ಒಬ್ಬ ಭಾಗ. ಆದರೆ ಈ ಶರೀರವೇ ಆತ್ಮ ಅಂತ ನಾವು, ಶರೀರವೇ ಪರಮಾತ್ಮ ಅಂತ ನಾವು, ಶರೀರಕ್ಕಿಂತಲೂ ಭಿನ್ನವಾದ ಪರಮಾತ್ಮ ಇನ್ನೊಬ್ಬಿಲ್ಲ ಅಂತಾನು. ಅಂದರೆ ಪರಮಾತ್ಮ ಅಂತಾರೆ ಒಪ್ತಾನಲ್ಲ, ನಾವು ಯಾವುದನ್ನಾರ ಪರಮಾತ್ಮ ಅನ್ನೋಲ್ಲ. ಆರು ವೇದಗಳನ್ನು ಒಪ್ಪೋದಿಲ್ಲ. ವೇದಗಳನ್ನು ಒಪ್ಪದೇ ಇದ್ದವರು 4 ಜನ ಬೌದ್ಧರು, ಇವು ಚಾರ್ವಾಕೊಬ್ಬ, ಜೈನೊಬ್ಬ. ಇವರು 6 ಮಂದಿ ನಾಸ್ತಿಕರು ಅಂತ ಅಂಗೀಕಾರ ಮಾಡಿದ್ದಾರೆ. ಈ ನಾಸ್ತಿಕರನ್ನು ಇಟ್ಟುಕೊಂಡು ವಾದ ವಿವಾದ ನಡೆದಿದೆ ಇವರಲ್ಲಿ. ಅಂದರೆ ಇವರೆಲ್ಲ ಜಗದ್ ವಿಷಯಕವಾಗಿ ವಾದ ವಿವಾದ ಮಾಡೋರು, ಮತ್ತೇನಿಲ್ಲ. ಅದಕ್ಕೆ ಪುಷಿ ಜಗ ಅಂತ ಬರೆದ್ದಾರೆ ಇಲ್ಲಿ. ಪುಷಿ ಜಗತ್ತು ಸುಳ್ಳು ಅಂತ ಬರೆದ್ದಾರೆ ನೋಡ್ರಿ ಈ ನುಡಿಯಲ್ಲಿ. ಏನಂದ್ರು, ಸೋಮಣ್ಣ ಎಲ್ಲರ ತೆರೆದಳು ಉಂಡು ಹುಟ್ಟು ಸಂಚರಿಪಿನ ಆ ನುಡಿ ಮುಗಿದಿದೆ. ಪುಷಿ ಜಗತ್ರಯದಳು ಸ್ವರ್ಗ ಮರ್ತ್ಯ ಪಾತಾಳ ಒಂದು ಭಾಗ, ಇನ್ನೊಂದು ನಮ್ಮ ಶರೀರದಲ್ಲೇ 3 ಭಾಗ ಮಾಡ್ಯಾರ. ಶರೀರ ಜಾಗ್ರ ಸ್ವಪ್ನ ಸುಪ್ತಿ, ವರ ಜಾಗ್ರ ವರ ಸ್ವಪ್ನ ವರ ಸುಪ್ತಿ, ಇವ 3 ಲೋಕ. ಪಾತಾಳ, ಮರ್ತ್ಯಲೋಕ, ಸ್ವರ್ಗಲೋಕ. ಸ್ಥೂಲ ಶರೀರ ಪಾತಾಳ ಲೋಕ ಕೆಳಗಿನ ಭಾಗ. ಸ್ವಪ್ನ ಇದು ಸ್ಥೂಲ ಶರೀರ ಜಾಗ್ರದಲ್ಲಿ ತೋರ್ತದೆ, ಇದು ಪಾತಾಳ ಲೋಕ. ಸ್ವಪ್ನ ಅವಸ್ಥೆಯಲ್ಲಿರುವ ಸೂಕ್ಷ್ಮ ಶರೀರ ಮರ್ತ್ಯಲೋಕ. ನಿದ್ರಾವಸ್ಥೆಯಲ್ಲಿರುವ ಕಾರಣ ಶರೀರ ಸ್ವರ್ಗಲೋಕ. ನಿದ್ರಾವಸ್ಥೆಯಲ್ಲಿ ಕೇವಲ ಸುಖ ಇದೆ, ಅದಕ್ಕೆ ಸ್ವರ್ಗ ಅಂದ್ರೆ. ಸ್ವಪ್ನಾವಸ್ಥೆಯಲ್ಲಿ ಅಲ್ಲಿ ಕಲ್ಪಿತವಾಗಿ ಮಾಡೋದು ಬಿಡೋದು ಇದೆ, ಅದಕ್ಕೇನಂದ್ರು ಮರ್ತ್ಯಲೋಕ ಅಂದರು. ಇದಕ್ಕೆ ಸ್ಥೂಲ ಶರೀರಕ್ಕೆ ಸ್ವಯಂಮಿತ್ರಜ್ಞಪ್ತಿ ಜ್ಞಾನ ಇಲ್ಲ, ಇದಕ್ಕೆ ಪಾತಾಳ ಲೋಕ ಅಂದರು. ಇಲ್ಲಿ ಸೂಕ್ಷ್ಮ ಶರೀರ ಬೇರ್ಪಡಿಸಾಗೈತಿ. ಸ್ವರ್ಗ ಮರ್ತ್ಯ ಪಾತಾಳ, ಮ್ಯಾಲ ಸ್ವರ್ಗ ಐತಿ, ಇಲ್ಲೈತಿ ನೋಡ್ರಿ ಮ್ಯಾಲ ಸ್ವರ್ಗ ಐತಿ, ಮಧ್ಯದಲ್ಲಿ ಮರ್ತ್ಯ ಲೋಕ ಐತಿ. ಅಂದ್ರೆ ಮನಸ್ಸಿನ ಆಟ ಎಲ್ಲ. ಮನ ಏವೋ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅನ್ನುವ ಶ್ರುತಿ ಪ್ರಮಾಣದಂತೆ ಏನೆಲ್ಲ ವ್ಯವಹಾರ ಮನಸ್ಸಿನಲ್ಲಿ ನಡೀತದೆ, ಅದಕ್ಕೇನಂದ್ರು ಮರ್ತ್ಯ ಲೋಕ ಅಂದರು. ಆ ಮನಸ್ಸು ಹೇಳಿದಂಗೆ ಕೇಳೋದಟ್ಟ ಇದ್ರ ಕೆಲಸ ಸ್ಥೂಲ ಶರೀರದ್ದು, ಇದಕ್ಕೆ ಪಾತಾಳ ಲೋಕ ಅಂದರು. ಇದೇ ಇವರೇ ಬರ್ದಾರ ಹಿಂದೆ, ಮತ್ತೆ ಹಿಂದೆ ಹೇಳಿದ್ದೆ ಇಲ್ಲಿ ನೆನಪು ಮಾಡಿದ್ದೀನಿ ಅಷ್ಟೇ. ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳು ಇಲ್ಲಿಯೇ ಇವೆ. ಇನ್ನು 14 ಲೋಕ ಅಂದ್ರಲ್ಲ, ಅವು ಇದ್ರಾಗ ಇದಾವೆ. 14 ಲೋಕನೂ ಕೂಡ ಇದ್ರಾಗ ಇದಾವೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ,
ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಇವ 14 ಲೋಕ, ಮತ್ತೆ ಇದಾವೆ. ಇವನ್ನೆಲ್ಲ ಯಾಕೆ ವಿಚಾರ ಮಾಡ್ತಾ ಇದ್ದೇವೆ ಅಥವಾ ನೆನಪು ಮಾಡ್ತಾ ಇದ್ದೇನೆಂದ್ರೆ, ಪಿಂಡಾಂಡವು ಹೇಗೋ ಹಾಗೆ ಬ್ರಹ್ಮಾಂಡ. ಅದನ್ನು ಹೇಳುವುದಕ್ಕಾಗಿ ಇವನ್ನೆಲ್ಲ ನೆನಪು ಮಾಡೋದು, ಮತ್ತೇನಿಲ್ಲ. ಇದೆಲ್ಲ ಸುಳ್ಳಿನ ವ್ಯವಹಾರದಲ್ಲಿ ವ್ಯವಹಾರ ಎಲ್ಲ ನಡೆಯುವುದು ಸುಳ್ಳಾದ ವಿಷಯದಲ್ಲಿ ಅಂತ ನಿನ್ನೆ ಪ್ರವಚನದಲ್ಲಿ ಬಂದಿದೆ. ಆತ್ಮತತ್ವದಲ್ಲಿ ವ್ಯವಹಾರ ಇಲ್ಲ. ಯಾಕಿಲ್ಲ ಅಂದ್ರೆ ಒಂದು ಆತ್ಮತತ್ವ ಒಂದೇ ಇದು, ವ್ಯವಹಾರ ಏನಿರ್ತದೆ ಅಲ್ಲಿ. ಅದಕ್ಕಂದ್ರು ಖುಷಿಯಾದ ಈ ಜಗತ್ರಯದೊಳು ನೀವು ಯಾವ್ದಾರ ಜಗತ್ತಿಗೆ ಅಂಟಿಕೊಳ್ರಿ, ಅಂತೂ ಇಲ್ಲಿವರೆಗೆ ಅದ್ರ ವ್ಯಾಖ್ಯಾನ ಆಗೈತೆ. ಇದ್ರಿಗೂ ಈ ಜಗತ್ರಯದಲ್ಲಿ ವಾದ ವಿವಾದ ಮಾಡೋದ್ರಿಂದ ಏನು ಲಾಭ? ಯಾಕೆ ವಾದ ವಿವಾದ ಮಾಡೋಕ್ಕೆ ಹೋಗ್ತಾನೋ ಅಂತ ಉತ್ತರ ಅಷ್ಟೇ. ನೋಡ್ರಿ, ಒಂದೊಂದು ಮಾತೆ ಓದಿ ಹೇಳ್ತೀನಿ. ಖುಷಿ ಜಗತ್ರಯದೊಳು, ಸುಳ್ಳಾದ ಜಗತ್ತಿನಲ್ಲಿ ಖುಷಿ ತರ್ಕದಿಂದಾದ ಖುಷಿ ಅದು ಸುಳ್ಳ, ಅದು ಸತ್ಯ ಇದು ಸತ್ಯ, ನಾ ಹೇಳೋದು ಕರೆ ನೀ ಹೇಳೋದು ಸುಳ್ಳು, ನಾ ಹೇಳೋದು ಕರೆ ನೀ ಹೇಳೋದು ಸುಳ್ಳು ಅಂತ ಬಡ್ದಾಡ್ತಾಯಿವು. ಖುಷಿ ತರ್ಕದಿಂದಾದ, ಅರ್ಥಾತ್ ಇದನ್ನ ಎರಡಕ್ಕೂ ಹಚ್ಚಕ್ಕೆ ಬರ್ತದೆ ನಮ್ಗೆ. ಆತ್ಮತತ್ವ ಸತ್ಯ ಅಂತ ಒಬ್ಬಂತಾನ, ಸುಳ್ಳು ಅಂತ ಒಬ್ಬಂತಾನ, ಅಲ್ಲೂ ಹಚ್ಚಕ್ಕೆ ಬರ್ತದೆ, ಜಗತ್ತಿಗೂ ಹಚ್ಚಲಿಕ್ಕೆ ಬರ್ತದೆ. ಜಗತ್ತು ಸತ್ಯ ಅಂತ ಒಬ್ಬಂತಾನ, ಸುಳ್ಳು ಅಂತ ಒಬ್ಬಂತಾನ. ಆತ್ಮತತ್ವದ ಜ್ಞಾನ ಆದಾಗ ಅದ್ರ ಬಗ್ಗೆ ಮಾತನಾಡಲಿಕ್ಕೇ ಬರೋದಿಲ್ಲ. ಸತ್ಯ ಅಂತ ಸುಮ್ಮನೆ ಹೇಳ್ತೀವಿ ಶಬ್ದದಿಂದ, ತತ್ವಜ್ಞಾನ ಆಯ್ತಂದ್ರೆ ಅದನ್ನು ಮಾತಾಡೋಕ್ಕೆ ಬರೋದಿಲ್ಲ ಅಂತ ಮೇಲಿನ ನುಡಿಯಲ್ಲಿ ಹೇಳಿದ್ದಾರೆ. ಖುಷಿ ಪರಾಜಯ, ಪರಾಜಯವು ಅಪಜಯವು, ಇವು ಎರಡು ಸುಳ್ಳು. ಗೆಲ್ಲುವುದು ಸೋಲುವುದು ಎರಡು ಸುಳ್ಳ. ಜಗತ್ತ ಸುಳ್ಳು ಅಂದಮೇಲೆ ಇವು ಎರಡು ಸುಳ್ಳ. ಖುಷಿಯು ಅಹುದರಿಂದೆ ಪುರುಳುಂಟೆ ತಿಳಿದಂದು, ತಿಳಿದಂದು ಪುರುಳುಂಟೆ. ಸಸಿನೇ ಆನಂದಮಯ ಗಾತ್ರೆ ಕೇಳು ಅನ್ನುವಂಥದ್ದು ಇಲ್ಲಿ ಸಂಬೋಧನಾ ಪ್ರಥಮ ಅಂತ ಮಾತನಾಡಿದ್ದೀವಿ. ಈ ರೀತಿಯಾಗಿ ಈ ನುಡಿಯ ವಿಚಾರವನ್ನು ಮಾಡುತ್ತಾ ಪರಮತತ್ವಜ್ಞಾನಿಯಾದವನು ವ್ಯರ್ಥವಾಗಿ ಮಾತನಾಡುವುದಿಲ್ಲ ಅಂತ ಒಂದು ಅಭಿಪ್ರಾಯ. ಅದಕ್ಕೊಂದು ಶ್ರುತಿ ಇದೆ. ತಮೇವಂ ಆತ್ಮಾನಂ ವಿಜಾನಥ ಅನ್ಯಾಹ ವಾಚಃ ವಿಮುಂಚಥ ಅಂತ ಶ್ರುತಿ ಇದೆ ಒಂದು. ತಮೇವ ಆತ್ಮಾನಂ ವಿಜಾನಥ, ಹಿಂದೆ ಹೇಳಿರುವ ಆತ್ಮತತ್ವವನ್ನು ತಿಳಿದುಕೊಳ್ಳುವುದಕ್ಕಾಗಿ ಶಬ್ದಗಳನ್ನು ಬಳಸ್ರಿ, ಪ್ರಯತ್ನ ಮಾಡಿರಿ. ಅನ್ಯಾಹ ವಾಚಃ ವಿಮುಂಚತ, ಈ ಸುಳ್ಳಾದ ಜಗತ್ರಯದ ವಿಷಯಕವಾಗಿ ಮಾತನಾಡುವುದನ್ನು ಬಿಡ್ರಿ. ವಾಚೋ ಹಿ ವಿಜ್ಞಾಪನಂ ಹಿ ತತ್, ಅದು ಕೇವಲ ಕಂಠಶೋಷಣೆ. ಅಂತಹ ಮಾತುಗಳು ಮಾತಾಡ್ಲಿಕ್ಕೆ ಹೋಗಬೇಡ್ರಿ. ಏನು ಮಾತಾಡಿದರೂ ತತ್ಚಿಂತನಂ ತತ್ಕಥನಂ, ಆತ್ಮ ವಿಷಯಕವಾಗಿ ಚಿಂತನೆ ಮಾಡಿರಿ, ಆತ್ಮ ವಿಷಯಕವಾಗಿ ಕಥನ ಮಾಡಿರಿ ಅಂತಿವೆಲ್ಲ ಉಪನಿಷತ್ ಪ್ರಮಾಣಗಳು ಇರೋಣದರಿಂದ ತತ್ವಜ್ಞಾನಿ ಈ ಹುಚ್ಚರಂತೆ ಜಗತ್ತು ಸತ್ಯ ಜಗತ್ತು ಮಿಥ್ಯ ಅನ್ನುವ ವಿಷಯಕವಾಗಿ ಆಗಲಿ, ಅಥವಾ ಆತ್ಮಸತ್ಯ ಆತ್ಮ ಮಿಥ್ಯ ಅನ್ನುವ ವಿಷಯಕವಾಗಿ ಆಗಲಿ ವಾದ ವಿವಾದವನ್ನು ಮಾಡಲಾರ ಅನ್ನುವುದು ಇದರ ಅಭಿಪ್ರಾಯ. ಮುಖ್ಯವಾಗಿ ಖುಷಿ ಜಗತ್ರಯದಳು ಅನ್ನೋ ಮಾತಿದೆ. ಆತ್ಮತತ್ವಕ್ಕೂ ಕೂಡ ಹಚ್ಚಲಿಕ್ಕೆ ಅವಕಾಶ ಇದೆ ಅನ್ನುವುದನ್ನು ನಾನು ಇಲ್ಲಿ ಸ್ವಲ್ಪ ಸೇರಿಸಿದ್ದೇನೆ, ಮತ್ತೇನಿಲ್ಲ. ಖುಷಿ ಜಗತ್ರಯದಳು ಖುಷಿ ತರ್ಕದಿಂದಾದ ಖುಷಿ ಪರಾಜಯವು ಅಪಜಯಂ, ಇವು ಖುಷಿಯು ಅಹುದರಿಂದೆ ಪುರುಳುಂಟೆ ತಿಳಿದಂದು ಸಸಿನೆ ಕೇಳು ಆನಂದಮಯ ಗಾತ್ರೆ. ಇದು ತತ್ವವೆಂದು ಓರ್ವನು, ಅವ್ರು ಹೆಂಗೆ ಮಾಡ್ತಾರೋ ಅನ್ನೋದನ್ನು ಮುಂದಿನ ನುಡಿಯಲ್ಲಿ ಬರೀತಾರೆ. ಓರ್ವನು ಅದನು ಅಲ್ಲೆಂದು ಓರ್ವನು, ಅದನು ಅಲ್ಲೆಂದು ಬಳಿಕೋರ್ವನು, ವಿದಿತವೆಂದು ಓರ್ವನು ವದವಿ ಸಾಧಿಸುತ್ತಿರ್ಪರು, ಅದರಿಂದೆ ತರ್ಕದೋಳ್ ನಿಜಮುಂಟೆ. ತಾರ್ಕಿಕರು ಅಂದ್ರೆ ಏನು? ಆತ್ಮ ವಿಷಯಕವಾಗಿ ಅಥವಾ ಜಗದ್ವಿಷಯಕವಾಗಿ ತರ್ಕ ಮಾಡಲಿಕ್ಕೆ ಯಾರು ಹೋಗ್ತಾರ ಅವರು ತಾರ್ಕಿಕರು. ಜಡ ಪದಾರ್ಥಗಳನ್ನು ಇಟ್ಕೊಂಡೇ ತರ್ಕ ಮಾಡ್ತಾರಂತ ನಿನ್ನೆ ಸೂತ್ರದಲ್ಲಿ ಬಂದಿದೆ. ಜಡತರ್ಕಿಗಳಾದ ಮಾನವರಂತೆ ಅನ್ನುವುದು ನಿನ್ನೆಯ ಸೂತ್ರದಲ್ಲಿ ಬಂದಿದೆ. ಈಗ ಸ್ವಲ್ಪ ಆತ್ಮನ ಕಡೆ ಮುಖ ಮಾಡೋಣ. ಇದನ್ನು ಏನಂತಾರೆ, ಒಬ್ಬ ಅದ್ರಾಗ ಇಡೀ ಎಲ್ಲರನ್ನು ತಗೊಳ್ಳೋದಿಗೆ ಅದ್ವೈತಿಗಳನ್ನು ಬಿಟ್ಟು ಇನ್ನುಳಿದ ಮತವಾದಿಗಳು ಯಾರು ಯಾರು ಇದ್ದಾರೆಯೋ ಅವರನ್ನೆಲ್ಲರನ್ನೂ ಅಂಗೀಕಾರ ಮಾಡೋದು. ಎಲ್ಲರನ್ನೂ ಅಂಗೀಕಾರ ಮಾಡಿದಾಗ ಒಬ್ಬ ಏನಂತಾನ, ಇದು ತತ್ವವು, ಇದು ಯಥಾರ್ಥವು. ಯಾವುದು? ಆತ್ಮತತ್ವವು ಯಥಾರ್ಥವು ಅಂತ ಒಬ್ಬಂತಾನ.
ಇದು ತತ್ವವು ಎಂದು ಓರ್ವನು, ಅದನ್ನು ಅಲ್ಲೆಂದು ಓರ್ವನು. ಆತ್ಮತತ್ವ ಯಾವ ಪ್ರಮಾಣಕ್ಕೂ ವಿಷಯವಲ್ಲ. ಅಂದರೆ ಪಂಚ ಜ್ಞಾನೇಂದ್ರಿಯಗಳಿಗೂ ಗೊತ್ತಾಗೋದಿಲ್ಲ, ಮನಬುದ್ಧಿಯಾದಿಗಳಿಗೂ ಗೊತ್ತಾಗೋದಿಲ್ಲ. ಆದ್ದರಿಂದ ಅದು ಯಥಾರ್ಥ ಅಲ್ಲ ಅಂತ ಇನ್ನೊಬ್ಬಂತ. ಅದನ್ನು ಅಲ್ಲೆಂದು ಓರ್ವನು, ಅದನ್ನು ಅಲ್ಲೆಂದು ಓರ್ವನು ಏನಂತಾನ, ನೀ ಯಥಾರ್ಥ ಅಲ್ಲ ಅನ್ನುವುದು ಕೂಡ ಸರಿಯಲ್ಲ ಅಂತ ಇನ್ನೊಬ್ಬಂತಾನೆ. ಒಂದಕ್ಕೊಂದು ತಾಳ್ಮೇಲೆ ಇಲ್ಲ ಅಂತ ಅಷ್ಟೇ ಅಭಿಪ್ರಾಯ ಇಲ್ಲಿ. ಅದನ್ನು ಓರ್ವನು ಅಲ್ಲೆಂದು ಬಳಿಕೋರ್ವನು, ವಿದಿತವಿದೆಂದು ಓರ್ವನು. ಅದು ಗೊತ್ತಾಗ್ತದಂತ ಒಬ್ಬಂತಾನೆ. ಆತ್ಮತತ್ವ ಗೊತ್ತಾಗ್ತದಂತ ಒಬ್ಬಂತಾನೆ. ವಿದಿತವಿದೆಂದು ಓರ್ವನು. ಒದವಿ ಸಾಧಿಸುತ್ತಿರ್ಪರು, ಭಾಳ ಪ್ರೀತಿಯಿಂದ ಇವನ್ನೆಲ್ಲ ಸಾಧಿಸ್ಲಿಕ್ಕೆ ಹೊಂಟಿದ್ದಾರೆ ಅವರು. ಅಂದರೆ ಯಾವುದು ಇದ್ರಾಗ ನಿಜ ಇಲ್ಲ. ಆತ್ಮತತ್ವ ತಿಳಿತಂದ್ರೂ ದ್ವೈತಾಪತ್ತಿ ಬರ್ತದೆ, ಅದೆಲ್ಲ ಕಷ್ಟ ಇದೆ. ಎರಡು ಮಾತಿನಲ್ಲಿ ಇದನ್ನು ನುಡಿ ಮುಗಿಸಿ ಹೇಳ್ತೇನೆ. ಸಾಧಿಸುತ್ತಿರ್ಪರು ಅದರಿಂದೆ ತರ್ಕದೋಳ್ ನಿಜಮುಂಟೆ. ತರ್ಕದಲ್ಲಿ ಅಂದರೆ ತಮ್ಮ ಬುದ್ಧಿಗೆ ತೋಚಿದಂತೆ ಆತ್ಮ ವಿಷಯಕವಾಗಿ ಮಾತನಾಡುವುದರಲ್ಲಿ ಏನಾದರೂ ನಿಜವೂ ಉಂಟೆ. ಅಲ್ಲಿಗೆ ತರ್ತೇನೆ ಇದನ್ನು, ಅಲ್ಲಿ ತರೋಣ ಇದನ್ನು ಎಲ್ಲರೂ ಕೂಡಿ. ಇಲ್ಲಿ ಏನಂತ ಕೇಳಿದರೆ, ಆತ್ಮತತ್ವಕ್ಕೆ ಆಕಾರವೇ ಇಲ್ಲ. ಇಂದ್ರಿಯಗಳಿಗೆ ವಿಷಯ ಮಾಡಿಕೊಂಡು ಮಾತನಾಡುವ ಅವಕಾಶ ಅಲ್ಲಿ ಬರೋದೇ ಇಲ್ಲ. ಈಗ ಶಾಸ್ತ್ರ ಪ್ರಮಾಣಾದಿಗಳನ್ನು ಇಟ್ಕೊಂಡು ಮಾತನಾಡಬೇಕು. ಅವರ ಮತಗಳಿಗೆ ತೋಚಿದಂತೆ ಶಾಸ್ತ್ರಗಳನ್ನು ರಚಿಸಿಕೊಂಡು ಬಂದಿದ್ದಾರೆ. ಅವುಗಳನ್ನು ಆಧಾರವಾಗಿಟ್ಟುಕೊಂಡು ಮಾತನಾಡುತ್ತಾರೆ. ಆದರೆ ಮೇಲಿನ ನುಡಿಯ ವಿಚಾರ, ಆತ್ಮತತ್ವವನ್ನು ತಿಳಿದವನು ಮೂಢನಂತೆ ಇರ್ಪನು ಅನ್ನೋದನ್ನು ಸ್ವಲ್ಪ ನೆನಪು ಮಾಡಿಕೊಡ್ರಿ. ಕೇನೋಪನಿಷತ್ ಹೇಳ್ತದೆ, ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ, ಅಥವಾ ವಿಜ್ಞಾತಂ ಅವಿಜಾನತಾಂ ಅವಿಜ್ಞಾತಂ ವಿಜಾನತಾಂ ಅಂತ ಎರಡು ವಾಕ್ಯಗಳು ಕೇನೋಪನಿಷತ್ನಲ್ಲಿ. ಇದರ ಪೂರ್ವದ ಕಥೆ ನಿನ್ನೆ ಬಂದಿದೆ. ನಾನು ಚೆನ್ನಾಗಿ ತಿಳಿದೆನು ಅಂದೆ ಅಂದ್ರೆ ನಿನಗೆ ತಿಳಿದಿಲ್ಲ ಅಂತ ಅವನು ಕೊಂಡ್ರಿಸಿರು ಅಂತ ಹೇಳ್ತೀವಿ. ಕೊನೆಗೆ ಅವೇನು ಹೇಳಿದ, ನಾನು ತಿಳಿದಿದ್ದೇನೆ ಅನ್ನುವುದೂ ಇಲ್ಲ, ತಿಳಿದಿಲ್ಲ ಅನ್ನುವುದೂ ಇಲ್ಲ, ತಿಳಿದಿದ್ದೇನೆ ಎಂದು ಯಾವನು ನಮ್ಮ ಶಿಷ್ಯರ ಮಧ್ಯದಲ್ಲಿ ತಿಳಿದುಕೊಂಡಿದ್ದಾನೆಯೋ ಅವನು ತಿಳಿದಿದ್ದಾನೆ ಅಂತ ಒಟ್ಟು ಆ ಮಂತ್ರದ ಅರ್ಥ ಇದೆ. ನಾಹಮ್ಮನ್ನೇ ಸುವೇದೇತಿ ನೋನ ವೇದೇತಿ ವೇದಚ ಯೋ ನಸ್ತದ್ವೇದ ನೋನ ವೇದೇತಿ ವೇದಚ ಅಂತ ಪೂರ್ಣ ಮಂತ್ರದು. ಪ್ರಮಾಣಗಳಿಗೆ ವಿಷಯವಾಗಿ ಅದನ್ನು ತಿಳಿಯಲಿಕ್ಕೆ ಬರುವುದಿಲ್ಲ. ನಾನು ತಿಳಿದಿದ್ದೇನೆ ಎಂಬುವುದು ಇಲ್ಲ. ನಾಹಮ್ಮನ್ನೇ ಸುವೇದ ಇತಿ, ತಿಳಿದಿದ್ದೇನೆ ಅನ್ನುವುದಿಲ್ಲ. ನ ವೇದ ಇತಿ ನಾನು ತಿಳಿದಿಲ್ಲ ಅನ್ನುವುದೂ ಇಲ್ಲ. ತಿಳಿದಿದ್ದೇನೆ ಅಂದರೆ ಯಾವನು ನಮ್ಮ ಶಿಷ್ಯರ ಮಧ್ಯದಲ್ಲಿ ಯಾವನು ತನ್ನ ಅನುಭವದಿಂದ ಆತ್ಮತತ್ವವನ್ನು ಕಂಡುಕೊಂಡಿದ್ದಾನೆ ಅವನು ಮಾತ್ರ ತಿಳಿದಿದ್ದಾನೆ, ಇನ್ನುಳಿದವರು ತಿಳಿದಿಲ್ಲ ಅಂತ ಆ ಮಂತ್ರದ ಒಟ್ಟು ಅಭಿಪ್ರಾಯ. ಅವಾಗ ಗುರುಗಳಿಗೆ ಸಂತೋಷ ಆಯಿತು ಅನ್ನೋ ಮಾತು ನಿನ್ನೆ ಪ್ರವಚನದಲ್ಲಿ ಬಂದಿದೆ. ಮುಂದುವರೆದು ಬರೀತಾರೆ, ತಿಳಿದವನು ಏನು ಹೇಳ್ತಾನೋ ಅಂತ ಕೇಳಿದರೆ, ನಾನು ತಿಳಿದಿದ್ದೇನೆ ಅಂದರೆ ದ್ವೈತಾಪತ್ತಿ ಬರ್ತದೆ. ಇಲ್ಲಿ ಅರಿಯದ ಮೂಢನ ತೆರಳು ಇರ್ಪನು ಅನ್ನುವುದಕ್ಕೆ ಇದೆಲ್ಲ ಹೊಂದಾಣಿಕೆ ಆಗುವಂಥ ಮಾತುಗಳು. ನಾನು ತಿಳಿದಿದ್ದೇನೆ ಅಂದರೆ ದ್ವೈತಾಪತ್ತಿ ಬರ್ತದೆ. ಪ್ರಮಾಣಗಳಿಂದ ತಿಳಿದಿದ್ದೇನೆ ಅಂದರೆ ಆತ್ಮತತ್ವ ಜಡ ಆಗ್ತದೆ. ಅದಕ್ಕಾಗಿ ಅನುಭವದಿಂದ ತಿಳಿದುಕೊಂಡಿದ್ದೇನೆ ಅನ್ನುವ ಮಾತನ್ನು ಅಲ್ಲಿ ಮುಗಿಸಿದಾನೆ. ವಿಜ್ಞಾತಂ ಅವಿಜಾನತಾಂ, ನಾನು ತಿಳಿದಿದ್ದೇನೆ ಅನ್ನುವುದನ್ನು ಯಾವನ ಬಾಯಲ್ಲಿ ಈ ಮಾತು ಬರುತ್ತದೆಯೋ ಅವನಿಗೆ ಏನೂ ಗೊತ್ತಾಗಿಲ್ಲ. ಅವಿಜ್ಞಾತಂ ವಿಜಾನತಾಂ, ಯಾವನು ನಾನು ತಿಳಿದಿದ್ದೇನೆ ಎಂದು ಹೇಳುವುದಿಲ್ಲವೋ ಅವನು ತಿಳಿದಿದ್ದಾನೆ. ಏನು ಹಿಂಗೆ ಉಪನಿಷತ್ತಿನ ಮಾತುಗಳಿವು ಅಂತ ಅನ್ನಿಸ್ಬೋದು. ನಾನು ತಿಳಿದಿದ್ದೇನೆ ಅಂತಂದ್ರೆ ಅಲ್ಲಿ ನಾನು ಅಂತ ಒಂದು ಶಬ್ದ ಇದೆ, ತಿಳಿದಿದ್ದೇನೆ ಅಂದರೆ ಒಂದು ವಿಷಯ ಇದೆ. ಏನು? ಆತ್ಮವೇ ವಿಷಯ. ತಿಳಿಯುವವನೊಬ್ಬ ಶಿಷ್ಯ. ದ್ವೈತಾಪತ್ತಿ ಬಂತು. ನಾನು ತಿಳಿದಿದ್ದೇನೆ ಅಂದರೆ ಎರಡಾಯಿತು. ಅದ್ವೈತ ಸಿದ್ಧಾಂತ ಬಿದ್ದು ಹೋಯ್ತಾ ಇಲ್ಲೇ. ನಾನು ತಿಳಿದಿದ್ದೇನೆ ಅಂದಾಗ ಶಿಷ್ಯ ಅವನ ಬುದ್ಧಿವೃತ್ತಿ ಅಂತ ಇಟ್ಕೊಳ್ರಿ, ಚೇತನ ಆಯಿತು. ತಿಳಿಸಿಕೊಂಡ ಆತ್ಮ ಜಡ ಆಯಿತು.
ಅದಕ್ಕಾಗಿ ನಾನು ತಿಳಿದಿದ್ದೇನೆ ಅನ್ನುವುದು ಇಲ್ಲ, ಪ್ರಮಾಣಗಳಿಂದ ತಿಳಿದಿದ್ದೇನೆ ಅನ್ನುವುದಿಲ್ಲ. ಅದನ್ನು ನೆನಪು ಮಾಡಿರಿ. ಅದನ್ನು ಬರೆದ್ರು, ವಿಜ್ಞಾತಂ ಅವಿಜಾನತಾಂ. ತಿಳಿದಿದ್ದೇನೆ ಅನ್ನುವುದನ್ನು ಮರಿ. ಇಲ್ಲೇ ಬರ್ತದೆ, ಮುಂದೆಲ್ಲ ವಿಸ್ತಾರವಾಗಿ ಬರ್ತದೆ ಈ ವಿಷಯ. 4 ರೀತಿ ಬೋಧೆ ಬರ್ತದೆ, ಅದನ್ನು ಮರಿ ಅಂತ ಮುಂದೆ ಹೇಳ್ತಾರಣ. ಮುಂದಿನ ಸಂಧಿಯಲ್ಲಿ ನಿರ್ಗುಣ ಸಂಧಿ ಇದೆ ಮುಂದೆಂದು, ಅದರಲ್ಲಿ ಬರ್ತದೆ ವಿಸ್ತಾರವಾಗಿ. ಇಲ್ಲಿ ಸಂಕ್ಷಿಪ್ತವಾಗಿ ನಾನು ತಿಳಿದಿದ್ದೇನೆ ಅನ್ನುವುದನ್ನು ಮರಿ. ವಿಜ್ಞಾತಂ ಅವಿಜಾನತಾಂ. ಅವಿಜ್ಞಾತಂ ವಿಜಾನತಾಂ. ಅವಿಜ್ಞಾತಂ ವಿಜಾನತಾಂ. ಯಾವನು ತಿಳಿದಿದ್ದೇನೆ ಅನ್ನೋದಿಲ್ಲ, ಅವನು ಸುಮ್ಮನೆ ಇದ್ದ. ನಾ ತಿಳಿದಿಲ್ಲ ಅಂತ ಒಂದು ವೇಳೆ ಅವ್ನು ಹೇಳಿದ್ರೆ ತಿಳಿದಾವ. ನಾನು ತಿಳಿದಿಲ್ಲ ಅಂತ ಹೇಳಿದ್ರೆ ಅವನು ತಿಳಿದಾನ. ಅಂದರೆ ಅನುಭವದಿಂದ ತಿಳಿದಿದ್ದೇನೆ ಅಂತ ಅಲ್ಲಿ ಅಭಿಪ್ರಾಯ ಇದೆ. ನಾನು ಪ್ರಮಾಣಗಳಿಂದ ತಿಳಿದಿಲ್ಲ ಅಂತ ಅವ್ನಿಗೆ ಗೊತ್ತಾಗಿದೆ ಯಾವುದೋ ಆತ್ಮತತ್ವ. ಅದರ ಹಿಂದಿನ ಮಂತ್ರ ಹೇಳಿದ್ನಲ್ಲ, ನೋನ ವೇದೇತಿ ವೇದತೆ ಅನ್ನೋದು. ಈ ಮಂತ್ರದ ಅರ್ಥವನ್ನು ವಿಜ್ಞಾತಂ ಅವಿಜಾನತಾಂ ಅವಿಜ್ಞಾತಂ ವಿಜಾನತಾಂ ಅನ್ನೋ ಶಬ್ದಗಳಿಂದ ಕೇನೋಪನಿಷತ್ತಿನಲ್ಲಿ ವಿಸ್ತಾರ ಮಾಡಿದ್ದಾರೆ. ಅಂದರೆ ತಿಳಿದಾವ ನಾನು ತಿಳಿದಿದ್ದೇನೆ ಅನ್ನಲಿಕ್ಕೆ ಅವಕಾಶ ಇಲ್ಲ. ಇನ್ನು ತಿಳಿದಾವ ಸುಮ್ಮನೆ ಇರ್ತಾನೆ. ಅದಕ್ಕಾಗಿ ಅವಿಜ್ಞಾತಂ ವಿಜಾನತಾಂ. ನನಗೇನೂ ಗೊತ್ತಿಲ್ಲ ಅಂತ ಅವ್ನು ಸುಮ್ಮನೆ ಏನಿದ್ದಾನಲ್ಲ ಅವ್ನು ತಿಳ್ಕೊಂಡಿದ್ದಾನೆ. ಇಲ್ಲಿ ಯಾಕೆ ಜೋಡಿಸೀನಿ ಈ ಮಾತುಗಳನ್ನು ಅಂತ ಅನಿಸಿದ್ರೆ, ಅರಿಯದ ಮೂಢನ ತೆರದೊಳು ಇರ್ಪನು. ತತ್ವಜ್ಞಾನಿ ಹೇಗಿರ್ತಾನೋ ಅರಿಯದ ಅಜ್ಞಾನಿಯ ರೀತಿಯಲ್ಲಿ ಇರುತ್ತಾನೆ. ಮತ್ತು ಶರೀರದ ವ್ಯವಹಾರ ಅಂತ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಹೇಳಿ ಆಯಿತು. ಈ ರೀತಿಯಾಗಿ ಗ್ರಂಥಕಾರರು ಬಹಳಷ್ಟು ಕಡೆ ಶ್ರುತಿ ಪ್ರಮಾಣಗಳನ್ನು ತೆಗೆದುಕೊಂಡು ಬಂದು ಬರೆದಿದ್ದಾರೆ. ಇವರ ಉಪಕಾರ ಬಹಳ ದೊಡ್ಡದು. ಅದಕ್ಕೆ ಇವು ಕನ್ನಡದ ವೇದಗಳು ಅಂತ ಅಂಗೀಕಾರ ಮಾಡಿದ್ದೇವೆ ನಾವು. ನಿಜಗುಣರ ಶಾಸ್ತ್ರಗಳ ಗ್ರಂಥಗಳನ್ನು ಕನ್ನಡದ ವೇದಗಳು. ಈ ರೀತಿಯಾಗಿ ಒಬ್ಬ ತತ್ವಜ್ಞಾನಿ ಹೇಗೆ ಇರುತ್ತಾನೆ ಅನ್ನುವುದನ್ನು ಹೇಳುತ್ತಾ ಅವನು ವಾದ ವಿವಾದವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಅನ್ನುವಂಥ ಅಭಿಪ್ರಾಯ. ಇವತ್ತಿನ ಈ 4ನೇ ನುಡಿಯ ಅರ್ಥ ಮುಗಿತು. ಇದು ತತ್ವವೆಂದು ಓರ್ವನು, 5ನೇ ನುಡಿಯನ್ನು ಮುಗಿದಿದೆ. ಇದು ತತ್ವವೆಂದು ಓರ್ವನು, ಅದು ಅಲ್ಲಮೆಂದು ಓರ್ವನು, ಅದನ್ನು ಅಲ್ಲೆಂದು ಬಳಿಕೋರ್ವನು, ವಿದಿತವಿದೆಂದು ಓರ್ವನು, ವದವಿ ಸಾಧಿಸುತ್ತಿರ್ಪರು ಅದರಿಂದೆ ತರ್ಕದೊಳು ನಿಜ ಮುಂಡೆ. ವಾದ ವಿವಾದ ಮಾಡುವುದರಲ್ಲಿ ನಿಜವಾದ ವಸ್ತು ದೊರೆಯುವುದಿಲ್ಲ. ಇದರ ಅಭಿಪ್ರಾಯ ನಿಜವಾದ ಜ್ಞಾನ ದೊರೆಯುವುದಿಲ್ಲ, ನಿಜವಾದ ವಸ್ತುವಿನ ಜ್ಞಾನ ಆಗುವುದಿಲ್ಲ. ಇಷ್ಟು ಅಭಿಪ್ರಾಯ ಹೇಳಿದ್ದಾರೆ. ಇನ್ನು ಮುಂದಿಂದು ನಾಳೆ ಏನು ಬರ್ತದೆ ನೋಡೋಣ. ತಿಳುಕುವ ಅನ್ನುವಂಥ ಒಂದು ವಿಷಯ ಬರ್ತದೆ, ನೋಡೋಣ ನಾಳೆ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಏನು ತಂದ್ರಿ? ಕೈಯ ನಡಗ್ತಾವು. ಇವನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಕೈ ನಡಗ್ತಾವು.